ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ವಿತ್ ಅಂಕಲ್ ಪಾಡ್ಕಾಸ್ಟ್ ಚಾನಲ್. ವೆಲ್ಕಮ್ ಬ್ಯಾಕ್. ಹೊಸ ಎಪಿಸೋಡ್. ಮತ್ತೊಬ್ಬ ಮಹಿಳಾಮಣಿ ನಮ್ಮ ಜೊತೆ ಇದ್ದಾರೆ. ಕಳೆದ ವಾರ ನಾವು ಮತ್ತು ಒಬ್ಬ ಅಡ್ವೊಕೇಟ್ದು ವಿಡಿಯೋ ಮಾಡಿದ್ವಿ. ಇವತ್ತು ಹೇಳ್ತಾರಲ್ಲ, ಯಾವಾಗಲೂ ಕೇಳ್ತಾ ಇರ್ತೀವಿ, ಹೆಣ್ಣು ಜಾಸ್ತಿ ರೂಪಗಳನ್ನ ತಗೊಳ್ಳುತ್ತೆ ಅಂತ. ಹಾಗಾಗಿ ಒಬ್ಬರಲ್ಲಿ ತ್ರಿದೇವಿ ಅಂತ ಹೇಳ್ಬೋದು. ಒಳ್ಳೆ ಫೈಟರ್, ಒಳ್ಳೆ ಅಡ್ವೊಕೇಟ್, ಲಾ ಸ್ಟೂಡೆಂಟ್ ಇನ್ನೇನು ಆಗ್ತಾರೆ, ಅದಕ್ಕೆ ಅಡ್ವಾನ್ಸ್ ಆಗಿ ಅಡ್ವೊಕೇಟ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅವರು ಒಳ್ಳೆ ಕುಕ್ ಕೂಡ, ಒಂದು ಬೇಕರಿ ನಡೆಸ್ತಾ ಇದ್ದಾರೆ. ಸೊ ರಿತಿನ್ಯಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಯು. ನಮಸ್ತೆ. ನಿಮ್ಮ ಬಾಲ್ಯದ ಜೀವನ ಯಾವ ಥರ ಇತ್ತು? ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀವಿ? ಬಾಲ್ಯದ ಜೀವನ ಅಂತಂದರೆ ಚಿಕ್ಕ ವಯಸ್ಸಿಂದನೂ ನಾನು ತುಂಬ ಆ್ಯಕ್ಟಿವ್ ಆಗಿದೆ. ಲೈಕ್ ಯಾವಾಗಲೂ ನಂದು ಇನ್ವಾಲ್ವ್ಮೆಂಟ್ ಸ್ಪೋರ್ಟ್ಸಲ್ಲಿ ಇರ್ತಿತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಕೆವಿಗೆ 5 ಸತಿ ನ್ಯಾಷನಲ್ಸ್ ಆಡಿದ್ದೀನಿ ಚೆಸ್ಸಲ್ಲಿ. ಸೊ ಇದು ಇಲ್ಲ ಅದು ಈವನ್ ಅದು ಬಿಟ್ಟರು NCC ಆಗಿರ್ಬೋದು. NCCಯಲ್ಲಿ ನನ್ನ A ಸರ್ಟಿಫಿಕೇಟ್ ಆಗಿದೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ರಾಷ್ಟ್ರಪತಿ ತನಕ ಹೋಗಿದ್ದೀನಿ ನಾನು. ಅದಾದಮೇಲೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲೇ ಒಂದು ಅಡ್ವೆಂಚರ್ ಕ್ಯಾಂಪ್ ಅಂತ ಮಾಡ್ತಾರೆ, ಜಾಂಬೂರಿ. ಹಾಂ, ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಓಪನ್ ಮಾಡ್ತಾರೆ. ಹಾಂ, ಅದ್ರದ್ದು ಒಂದು ಕ್ಯಾಂಡಿಡೇಟ್ ಆಗಿದ್ದೆ ನಾನು. ಆ ಥರ ಏನೇ ಆಪರ್ಚುನಿಟಿ ಇದ್ರು, ಲೈಕ್ ಸ್ಕೂಲಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೆ ನಾನು. ಸೊ ಏನೇ ಆಪರ್ಚುನಿಟೀಸ್ ಇದ್ರೆ ಲೈಕ್ ಆ್ಯಕ್ಟಿವ್ ಆಗಿ ಇರೋಕ್ಕೆ ಅಥವಾ ಕ್ಲಾಸ್ ಬಂಕ್ ಮಾಡೋಕ್ಕೆ ಆಗಿರ್ಬೋದು, ಏನಾದ್ರು ಇದ್ರೂ ನಾನು ಯೂಶಲಿ ಫಸ್ಟ್ ಗೋವಲ್ಲೇ ತೊಗೊಂಡ್ಬಿಡ್ತಿದ್ದೆ ಅದನ್ನು. ಹಾಂ, ಅದು ಬಿಟ್ಟು ನಾನು 11th 12th ಎಲ್ಲ ಮಾಡಿದ್ದು ಕೆವಿಲೇನೆ. ಕೆವಿಯಿಂದ ನನಗೆ ತುಂಬ ಆಪರ್ಚುನಿಟಿಗಳು ಸಿಕ್ತು. ಸ್ಕೂಲ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಆ್ಯಂಡ್ ಕಂಪ್ಲೀಟ್ಲಿ ಗೌರ್ಮೆಂಟ್ ಫಂಡೆಡ್ ಆಗಿರೋದ್ರಿಂದ ತುಂಬ ಸ್ಪೋರ್ಟ್ಸಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಸೊ ನನಗೆ ಸ್ಕೂಲಲ್ಲೂ ತುಂಬ ಆಪರ್ಚುನಿಟಿಗಳು ಅದರಿಂದ ಸಿಕ್ತು. ಅದಾದಮೇಲೆ ನಾನು 11th and 12th ತಿರ್ಗಾ ವಾಪಸ್ ಕೆವಿಲೇ ಮಾಡಿದ್ದು. ಇಲ್ಲೇ ಫಸ್ಟು RWF ಅಲ್ಲಿ ಮಾಡಿದ್ದು ನಾನು, ಯಲಹಂಕ KV RWF. ಆಮೇಲಿಂದ ಜಾಲಹಳ್ಳಿ. ಹಾಂ, ಎರಡೂ ಇಲ್ಲೇ ಮುಗಿಸಿದ್ದು ನಾನು 12th ತನಕ. ಅದಾದಮೇಲೆ ನಾನು ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ನನ್ನ ಫ್ಯಾಮಿಲಿಲಿ ತುಂಬ ಜನ ಲಾಯರ್ಸ್ ಇದ್ದಾರೆ. ಲೈಕ್ ನಮ್ಮ ತಾತನಿಂದ ಹಿಡಿದು ನಮ್ಮ ಅಮ್ಮನೂ ಓದಿದ್ಲೋ, ನನ್ನ ಮಾಮ ಮಾಡಿದ್ಲೋ, ನಮ್ಮ ಮಾಮನ ಹೆಂಡ್ತಿಯವರು ಲಾಯರು. ಸೊ ತುಂಬ ಜನ ಲಾಯರ್ಸ್ ಇದ್ದಾರೆ ನಮ್ಮ ಮನೆಯಲ್ಲಿ. ಅದೊಂದು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದು ಫ್ಯಾಂಟಸಿ ಥರ. ನಮ್ಮ ಮನೇಲಿ ಯಾವಾಗಲೂ ಕ್ಲೈಂಟ್ಗಳು ಬರೋರು, ಯಾವಾಗಲೂ ಕ್ಲೈಂಟ್ಸ್ ನೋಡ್ತಿದ್ದೆ ನಾನು. ಯಾವಾಗಲೂ ತಾತನ ಬಂದು ಕಾಯ್ತಾ ಕೂತ್ಕೊಳ್ಳೋರು, ಮಾತಾಡೋರು. ನಮ್ಮ ತಾತ ಪೇಪರ್ಸ್ ಓದ್ತಾ ಇದ್ದಿದ್ದಾಗಿರ್ಬೋದು. ನಂಗೆ ಅದು ಯಾವಾಗಲೂ ಸಣ್ಣ ವಯಸ್ಸಿಂದ ತುಂಬ ಎಕ್ಸೈಟ್ಮೆಂಟ್ ಇರ್ತಿತ್ತು ಲಾ ಮಾಡಬೇಕು ಅಂತ. ಆ್ಯಂಡ್ ನಮ್ಮಮ್ಮ ಆ ಥರ ಏನೋ ರಿಸ್ಟ್ರಿಕ್ಷನ್ಸ್ ಏನೋ ಹಾಕಿರಲಿಲ್ಲ. ಸೊ ಅದರಿಂದ 12th ಆದಮೇಲೆ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನನಗೆ ಮೆರಿಟ್ ನಂಗೆ 12th ತುಂಬ ಒಳ್ಳೆ ಪರ್ಸೆಂಟೇಜ್ ಬಂದಿತ್ತು. ಸೊ ನಾನು ಒಳ್ಳೆ ಪರ್ಸೆಂಟೇಜಿಂದ ನನಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮೆರಿಟ್ ಕೋಟಾ ಅಲ್ಲಿ ಲಾ. ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಬಟ್ ನೀವು ಅದೇ ಒಂದು ಕ್ವಶನ್ ಅಲ್ಲೇ ಫುಲ್ ಕಂಟಿನ್ಯೂ ಮಾಡಿಬಿಟ್ರಿ. 5-6 ಜನ ಮನೆ ಲಾಯರ್. ಇವಾಗ ನಮ್ಮ ಅಕ್ಕ ಒಬ್ಬಳನ್ನ ಬಿಟ್ಟು, ನಮ್ಮ ಅಕ್ಕ ಒಬ್ಬಳೇ ಆರ್ಕಿಟೆಕ್ಚರ್ ಮಾಡಿದ್ದು. ಅವಳೊಬ್ಬಳನ್ನ ಬಿಟ್ಟು ಮಿಕ್ದವ್ರು ಎಲ್ಲರೂ ಒಂದು ಲೆಕ್ಕಕ್ಕೆ ಲಾಯರ್ಸ್ ಏನೋ. ನಿಮ್ಗೆ ಈ ಫೈಟಿಂಗ್ ಫೀಲ್ಡ್ ಅಥವಾ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಒಲವು ಬಂದಿದೆ ಯಾವಾಗ? ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಒಲವು ಬಂದಿದ್ದು ನನಗೆ ಇದು ಕೋವಿಡ್ ಟೈಮಲ್ಲಿ ಆಯಿತು. ಸೊ ಈ ಕೋವಿಡ್ ಟೈಮಲ್ಲಿ ಒಂದು ಫೇಸ್ ಇರುತ್ತೆ ಗೊತ್ತಾ, ಎಲ್ಲ ಮಾಡಿ ಅಂದರೆ ಮನೇಲಿ ಕೂತ್ಕೊಂಡು ಬೋರ್ ಆಗಿ ಇಟ್ ವಾಸ್ ಯಾವ ಟೈಮ್ ಅಂತಂದರೆ ಅವಾಗ ಲಾಕ್ಡೌನ್ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಆಗೋಕ್ಕೆ ಶುರುವಾಗಿತ್ತು. ಆವಾಗ ನಾನು ಲೈಕ್ ಆನ್ಲೈನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದಾಗ ಎಲ್ಲ ಇದು ಮಾಡಿದಾಗ ನಾನು ಯಲಹಂಕದಲ್ಲಿ ಹತ್ರ ಯಾರಿದೆ ಅಂತ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ತಂಡ ಮಾರ್ಷಲ್ ಆರ್ಟ್ಸ್. ನಾನು ಅಲ್ಲಿಂದ ಶುರು ಮಾಡಿದ್ದು. ಸೊ 3 ವರ್ಷದ ಹಿಂದೆ ನಾನು ತಂಡ ಮಾರ್ಷಲ್ ಆರ್ಟ್ಸಿಂದ ಶುರು ಮಾಡಿದೆ. ನೀವು ಪ್ರೊಫೆಷನಲ್ ಫೈಟರ್ ಆಗಬೇಕು ಅಂತ ಶುರು ಮಾಡಿದ್ರ ಅಥವಾ ಜಸ್ಟ್ ಸೆಲ್ಫ್ ಡಿಫೆನ್ಸ್ಗೋಸ್ಕರ, ಅಥವಾ ಅವಾಗ ಕೋವಿಡ್ ಟೈಮಲ್ಲಿ ಟೈಮ್ ಪಾಸ್ ಆಗಲಿ ಅಂತ ನೀವು ಮಾರ್ಷಲ್ ಆರ್ಟ್ಸ್ ಸೇರ್ಕೊಂಡ್ರ? ನಾನು ಶುರು ಮಾಡಿದ್ದು ಸೆಲ್ಫ್ ಡಿಫೆನ್ಸ್ಗೋಸ್ಕರನೇ. ನಾನು ಫೈಟರ್ ಆಗಬೇಕು ಅಂತ ಆಸೆ ಇನ್ನೂ ಬಂದಿರಲಿಲ್ಲ. ಆ ಆಸೆ ಹುಟ್ಟಿಸಿದ್ದು ಮದನ್ ಸರ್ ಅವರು ನನಗೆ. ಆ ಆಸೆ ಶುರು ಮಾಡಿಸಿದ್ದು ಮದನ್ ಸರ್ ಅವರೇ ನನಗೆ. ಅಲ್ಲಿ ತನಕ ಅದನ್ನ ಅಂತ ಏನು ಲೈಕ್ ನನಗೆ ಒಳಗೆ ನಾನು ಫೈಟರೇ ಆಗಬೇಕು ಅಂತ ಏನಿರಲಿಲ್ಲ. ನಾನು ಫಿಟ್ನೆಸ್ಸು ಮತ್ತು ಸೆಲ್ಫ್ ಡಿಫೆನ್ಸ್ ಥರನೇ ಶುರು ಮಾಡಿದ್ದು ನಾನು.
ನೀವು ಮುಂಚೆ ಅನ್ಕೊಂಡಿದ್ದೀರಾ 3 ವರ್ಷ 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒನ್ ಫೈಟ್ ನಾನು ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಅಂತ? ನಾನು ವರ್ಲ್ಡ್ ಚಾಂಪಿಯನ್ ಅಂತ ಅನ್ಕೊಳ್ಳಲ್ಲ, ನಾನೇ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಡಿದ್ದೀನಿ ಅಷ್ಟೇ. ವರ್ಲ್ಡ್ ಚಾಂಪಿಯನ್ ಅಂತ ಅನ್ನಕ್ಕೆ ಇನ್ನೂ ನನ್ನ ಪ್ರಕಾರವಾಗಿ ಇನ್ನೂ ತುಂಬ ಇದೆ, ಲೈಕ್ ಇನ್ನು ತುಂಬ ಪ್ರಾಕ್ಟೀಸ್ ಇದೆ. ಒಂದು ಕ್ಯಾಟಗರಿಯಲ್ಲಿ ನಮ್ಮನ್ನು ನಾವೇ ವರ್ಲ್ಡ್ ಚಾಂಪಿಯನ್ ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೂ ತುಂಬ ಇದೆ. ಸೊ ನಾನು ನಮ್ಮನ್ನು ವರ್ಲ್ಡ್ ಚಾಂಪಿಯನ್ ಅಂತ ಹೇಳಲ್ಲ. ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದ್ದೀನಿ. ಫಸ್ಟ್ ಟೈಮ್ ನಿಮ್ಮ ಫಸ್ಟ್ ಫೈಟ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು, ಅಥವಾ ನಿಮ್ಮ ಫಸ್ಟ್ ಫೈಟ್ ಯಾರ ಮೇಲೆ ಇತ್ತು, ಎಲ್ಲಿಂದ ನೀವು ಫೈಟಿಂಗ್ ಶುರು ಮಾಡಿ? ನಂದು ಫಸ್ಟ್ ನ್ಯಾಷನಲ್ಸಲ್ಲಿ ನಡೆದಿದ್ದು, ಅಲ್ಲಿಂದ ಶುರುವಾಗಿ. ಫಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಮ್ಯಾಚ್ ಎಕ್ಸ್ಪೀರಿಯನ್ಸ್ಗಿಂತ ನಾನು ಮ್ಯಾಚ್ ಹಿಂದೆ ಆಗ ಆಂಗ್ಸೈಟಿ ಬಗ್ಗೆ ಜಾಸ್ತಿ ಅಭ್ಯಾಸ ಇದೆ ನನಗೆ. ಸೊ ನಂಗೆ ಯೂಶಲಿ ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ತುಂಬ ಹೆದರಿಕೆ ಆಗೋದು. ಆ್ಯಂಡ್ ಆ ವಿಷಯದಲ್ಲಿ ನನ್ನ ಟೀಮ್ ಅಂದರೆ ಲೈಕ್ ತಂಡ ಮಾರ್ಷಲ್ ಆರ್ಟ್ಸಿಂದ ಬರ್ತಿದ್ದ ಗ್ರೂಪ್ ಅವರು ತುಂಬ ಹೆಲ್ಪ್ ಮಾಡೋರು. ಬಿಕಾಸ್ ನನಗೆ ತುಂಬ ನನಗೆ ರಿಂಗ್ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದೊಂದು ಸತಿ ಕೈಕಾಲು ಆಡಲ್ಲ, ಲೈಕ್ ತುಂಬ ಹೆದರಿಕೆ ಆಗೋದು ನನಗೆ. ಆಲ್ಸೋ ಬಿಕಾಸ್ ಇಟ್ಸ್ ಲೈಕ್ ಫುಲ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಆಗಿರ್ಬೋದು, ಆ ಕಾರಣಕ್ಕಾಗಿರ್ಬೋದು. ಮತ್ತು ನನ್ನ ಮನೆ ಕಡೆಯಿಂದ ನೋಡಿದಾಗ ನನಗೆ ಮಾರ್ಷಲ್ ಆರ್ಟ್ಸ್ ಆಡೋಕ್ಕೆ ಅಷ್ಟೊಂದು ಸಪೋರ್ಟ್ ಅಂತ ಏನಿಲ್ಲ. ಅಂದರೆ ಲೈಕ್ ಅವರು ನನ್ನ ಹಿಂದೆ ಇಟ್ಕೊಳ್ಳಲ್ಲ, ಅಂದರೆ ಮಾಡಬೇಡ ಅಂತ ಹಿಂದೇನು ಇಟ್ಕೊಳ್ಳಲ್ಲ. ಬಟ್ ನಮ್ಮ ಅಮ್ಮನಿಗೆ ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತಿದ್ದಿದ್ದು ಅಷ್ಟೊಂದೇನು ಖುಷಿ ಕೊಡ್ತಿರ್ಲಿಲ್ಲ. ಇಟ್ಸ್ ಲೈಕ್ ಏನಕ್ಕೆ ಹೋಗಿ ಹೆಣ್ಮಗು ಮುಖ ಹೊಡಿಸ್ಕೊಳ್ಳೋದು, ಲೈಕ್ ಅಂದರೆ ಕಾಲೆಲ್ಲ ಊದ್ಬಿಟ್ಟಿರೋದು, ಕೈಯೆಲ್ಲ ಊದ್ಕೊಂಡ್ಬಿಟ್ಟಿರೋದು, ಗಾಯಗಳಾಗ್ತಿತ್ತು. ಲೈಕ್ ಏನಕ್ಕೆ ಹಿಂಗೆಲ್ಲ ಮಾಡ್ಕೊಂಬರ್ತೀಯಾ, ಚೆನ್ನಾಗಿದ್ಯಾ, ಆರಾಮಾಗೆ ಮನೇಲಿ ಲೈಕ್ ಫಿಟ್ನೆಸ್ ಮಾಡ್ಕೊಂಡು ಬಿಡು ಅಂತ. ಸೊ ನನಗೆ ಅದು ಹೆಂಗಾಗ್ತಿತ್ತು ಅಂದರೆ ಮ್ಯಾಚ್ ರಿಂಗ್ ಎಂಟರ್ ಆಗೋಕ್ಕಿಂತ ಮುಂಚೆ ಆ ಹೆದರಿಕೆ ತುಂಬ ಇರೋದು. ಲೈಕ್ ಆಗುತ್ತೆ ಹೊಡ್ಸ್ಕೊತೀನಲ್ಲಪ್ಪ ಈಗ, ಅದೊಂದು ಸ್ವಲ್ಪ ಹೆದರಿಕೆ ಇರ್ತಿತ್ತು. ಆ್ಯಂಡ್ ನಂಗೆ ಯೂಶಲಿ ನನ್ನ ಮ್ಯಾಚ್ ಎಕ್ಸ್ಪೀರಿಯನ್ಸ್ ನಂಗೆ ಜಾಸ್ತಿ ನಾವು ರಿಂಗಿಗೆ ಹೋದ್ಮೇಲೆ ಒಂದು 2 ಪಂಚ್ ಬಿದ್ಮೇಲೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ವಾರ್ಮ್ ಅಪ್ ಆಗೋಗಿರುತ್ತೆ. ಸೊ ನಿಮ್ಗೆ ಯೂಶಲಿ ಹಿಂದೆಗಡೆ ಅಂದರೆ ಮ್ಯಾಚ್ ಶುರುವಾಗೋಕ್ಕಿಂತ ಹಿಂದೆ ಆದ ಹೆದರಿಕೆ ಇಸ್ ಮೋರ್ ದೆನ್ ಒಂದ್ಸತಿ ಒಳಗೆ ಹೋದ್ಮೇಲೆ ದೇರ್ ಇಸ್ ಎಲ್ಲೂ ಬೇರೆ ಎಲ್ಲೂ ದಿಕ್ಕೇನಿಲ್ಲ, ಆಡ್ಲೇಬೇಕು. ಆ್ಯಂಡ್ ಹಿಂದೆಗಡೆ ಕೋಚ್ ನಿಂತಿರ್ತಾರೆ, ರಿಟರ್ನ್ ಆದರೆ ಅದಕ್ಕೂ ಬಯಸ್ಕೋತೀವಿ ನಾವು. ಲೈಕ್ ಕೋಚ್ ಕಾರ್ನರಿಂಗ್ ಮಾಡುವಾಗ ನೋಡಂಗಿಲ್ಲ, ನಾವು ಬರೀ ಕೇಳಿಸ್ಕೋಬೇಕು. ಸೊ ಅದಕ್ಕೂ ಬಯಸ್ಕೋತೀವಿ. ಸೊ ಆ ಹೆದರಿಕೆನೂ ಇರುತ್ತೆ ನಮಗೆ. ಸೊ ಯೂಶಲಿ ನನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ರಿಂಗ್ ಹಿಂದೆ. ಅಲ್ಲ, ನೀವು ಇಷ್ಟು ಹೆದರಿಕೆಯ ಮಧ್ಯಾಹ್ನ ಒಂದು ಮ್ಯಾಚ್ಗೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಿ? ಹೆಂಗಿತ್ತು ನಿಮ್ಮ ಪ್ರಿಪ್ರೇಷನ್? ಹೆಂಗಿರ್ತಾ ಇತ್ತು? ನಾಳೆ ಮ್ಯಾಚ್ ಅಂದರೆ ಇವತ್ತಿನ ದಿನ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರ್ತಾ ಇತ್ತು? ಒಂದು ಡಯಟ್ ಎಲ್ಲ ಕಂಟ್ರೋಲಲ್ಲಿ ಇರಬೇಕು. ನಂಗೆ ಅದೊಂದು ತುಂಬ ಪರ್ಟಿಕ್ಯುಲರ್ ಇದೆ. ಲೈಕ್ ಅಂದರೆ ಎನಿ ಫಾರ್ಮ್ ಆಫ್ ಎನಿಥಿಂಗ್ ಕನ್ಸಿಡರ್ಡ್ ಬ್ಯಾಡ್ ಟು ದ ಬಾಡಿ ಶುಡ್ ನಾಟ್ ಬಿ ಕನ್ಸ್ಯೂಮ್ಡ್ ಆ ಟೈಮಲ್ಲಿ, ನನ್ನ ಪ್ರಕಾರವಾಗಿ. ಅದೊಂದು ಬಿಟ್ಟರೆ ಗುಡ್ ಸ್ಲೀಪ್, ಆದಷ್ಟು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಯೂಶಲಿ ಆ್ಯಸ್ ಅ ಫಿಮೇಲ್ ಅಥ್ಲೀಟ್ ನನ್ನ ಪ್ರಕಾರವಾಗಿ ಮೇಲ್ ಅಥ್ಲೀಟ್ಸ್ಗಿಂತ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಬೇಕು. ಬಿಕಾಸ್ ಮಸಲ್ ರಿಕವರಿ ನಮಗೆ ಸ್ವಲ್ಪ ಜಾಸ್ತಿ ರಿಕ್ವೈರ್ಮೆಂಟ್ ಟೈಮ್ ಇರುತ್ತೆ. ಸೊ ಅದೊಂದು. ಕೋಲ್ಡ್ ಶಾವರ್ ಯಾವಾಗಲೂ ಮ್ಯಾಚ್ಗಿಂತ ಮುಂಚೆ ಕೋಲ್ಡ್ ಶಾವರ್ ಏನಂತಾರೆ ಆ್ಯಕ್ಟಿವೇಟ್ ಮಾಡೋಕ್ಕೆ, ಬಾಡಿನ ಆ್ಯಕ್ಟಿವೇಟ್ ಮಾಡೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಆಲ್ಸೋ ಅವೇಕ್ನಿಂಗ್ ಅಂದರೆ ನಿಮ್ಮ ಬ್ಲಡ್ ಅವೇಕ್ನಿಂಗಿಗಾಗಿರ್ಬೋದು ಅಥವಾ ನಿಮ್ಮ ನರ್ವಸ್ ಸಿಸ್ಟಮ್ ಅವೇಕ್ನಿಂಗಿಗಾಗಿ ತುಂಬ ಯೂಸ್ಫುಲ್ ಆಗುತ್ತೆ. ಅದೊಂದು. ಅದಾದಮೇಲೆ ಐ ಡೋಂಟ್ ಟ್ರೈ ವಾಚಿಂಗ್ ಆರ್ ಇನ್ಸ್ಟಾಗ್ರಾಮ್ ಇಟ್ಕೊಳ್ಳಲ್ಲ ಮ್ಯಾಚ್ಗಿಂತ ಮುಂಚೆ. ಲೈಕ್ ಎನಿಥಿಂಗ್ ಫನ್ನಿ, ಎನಿಥಿಂಗ್ ಕಾಮಿಡಿ ಆರ್ ಎನಿಥಿಂಗ್ ಈಸಿ ಲೈಫ್ ಗೋಯಿಂಗ್ ಶುಡ್ ನಾಟ್ ಬಿ ಕನ್ಸ್ಯೂಮ್ಡ್. ಏನಕ್ಕೆ ಅಂದರೆ ಇಟ್ ಜಸ್ಟ್ ಮೇಕ್ಸ್ ಏನಂದರೆ ನಿಮ್ಮ ಸೀರಿಯಸ್ನೆಸ್ನ ತೊಗೊಂಡ್ಬಿಡುತ್ತೆ ಅಂತ ಅನ್ಸುತ್ತೆ. ಅದೊಂದು. ಸೊ ಲೈಕ್ ಎಲ್ಲ ಬಿಟ್ಬಿಟ್ಟು ಸೈಲೆಂಟಾಗಿ. ಆ್ಯಂಡ್ ದೆನ್ ನನ್ನ ಪ್ರಕಾರ ರಿಂಗ್ ಎಂಟರ್ ಆಗೋಕ್ಕಿಂತ ಮುಂಚೆ ನನಗೆ ನಾನೇ ಏನು ಹೇಳ್ಕೊಳ್ಳೋದು ಅಂತಂದರೆ ದಟ್ ಇದು ನೀನೇ ತೊಗೊಂಡಿರೋ ಒಂದು ನಿರ್ಧಾರ. ಲೈಕ್ ಐ ಚೋಸ್ ಟು ಪ್ಲೇ ದಿ ಸ್ಪೋರ್ಟ್ಸ್. ಇವಾಗ ನಾನು ಅದರಲ್ಲಿ ಕೊರತೆ ತೆಗೆಯೋದು, ಇವಾಗ ನನಗೆ ಅದು ಕಷ್ಟ ಆಗ್ತಿದೆ, ನನಗೆ ಅದು ನೋವು ಆಗ್ತಿದೆ, ನನಗೆ ಇದು ನೋವು ಆಗ್ತಿದೆ ಅನ್ನೋದು ತಪ್ಪು. ಒಂದ್ಸತಿ ತೊಗೊಂಡ್ಮೇಲೆ ಮಾಡಬೇಕು, ಬರುತ್ತೋ ಬಿಡುತ್ತೋ ಅದು ದೇವರಿಗೆ ಬಿಟ್ಟಿರೋ ವಿಚಾರ. ಆ್ಯಂಡ್ ಗೆಲ್ಲೋದು ಸೋಲೋದು ಆಲ್ಸೋ ದೇವರಿಗೆ ಬಿಟ್ಟಿರೋ ವಿಚಾರ. ಲೈಕ್ ಕೃಷ್ಣ ಹೇಳ್ದಂಗೆ ನೀನು ಮಾಡು, ಅದು ಬರುತ್ತೋ ಬಿಡುತ್ತೋ ಅದು ದೇವರಿಗೆ. ಬ್ರಹ್ಮಣ್ಯವಾದಿ ವ್ಯವಸ್ಥೆ ಮಾತು ನನಗೆ
ನಮ್ಮ ಕೆಲಸ ನಾವು ಮಾಡಬೇಕು, ಫಲಾನುಫಲಗಳನ್ನ ದೇವರಿಗೆ ಬಿಡಬೇಕು ಅಂತ. ಓಕೆ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಹೆಂಗೆ ಅಂದರೆ, ನನ್ನ ಪ್ರಕಾರ ಲೈಫ್ ನೋಡೋದು ಹೆಂಗೆ ಅಂದರೆ, ಇಟ್ಸ್ ನಾಟ್ ದ ಎಂಡ್ ಆಫ್ ಇಟ್. ಸೋತ್ಕೊಂಡ್ಬಂದಿದ ತಕ್ಷಣ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಅಲ್ಲ, ಆ್ಯಂಡ್ ಗೆದ್ದಿದ ತಕ್ಷಣ ಅದೇ ಕೊನೆ ಅಂತ ನೋಡಿ. ಸೊ ತಿರ್ಗಾ ನಾಳೆ ಇದೆ, ತಿರ್ಗಾ ಏನೋ ಮಾಡಬೇಕು, ತಿರ್ಗಾ ಏನಿದೆ. ಸೊ ಈ ಒಂದು ವಿಚಾರಕ್ಕೋಸ್ಕರ ತುಂಬ ತಲೆ ಕೆಡಿಸ್ಕೊಬಾರ್ದು. ಆಗಿದಾಗುತ್ತೆ, ಹಾಂ ಅಷ್ಟೇ. ನನ್ಗೆ ತುಂಬ ಇದಕ್ಕೆ ಆದಾಗ ನನ್ನ ತಲೆಗೆ ಒಂದೇ ಯೋಚನೆ ಬರೋದು, ಆಗಿದಾಗುತ್ತೆ, ಏನು ಹಬ್ಬ ಅಂತ ಏನಾಗುತ್ತೆ ಅಲ್ವಾ. ನಿಮ್ಮ ಫಸ್ಟ್ ವಿನ್ನಿಂಗ್ ಎಕ್ಸ್ಪೀರಿಯನ್ಸ್ ಯಾವುದು ಇತ್ತು? ಫಸ್ಟ್ ಮ್ಯಾಚ್ ಯಾವಾಗ ವಿನ್ ಆಗಿದ್ರಿ? ಫಸ್ಟ್ ಮ್ಯಾಚ್ ವಿನ್ ಆಗಿದ್ದು ಕಾಂಪಿಟೇಷನ್ ಯಾವುದು? ನ್ಯಾಷನಲ್. ಹಾಂ, ತುಂಬ ಖುಷಿ ಇತ್ತು. ಕರ್ನಾಟಕ ಫ್ಲಾಗ್ ಇಟ್ಕೊಂಡಿದ್ದೆ, ಆ ಒಂದು ಮೂಮೆಂಟ್ ನನಗೆ ತುಂಬ ಖುಷಿ ಇತ್ತು. ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮ್ಯಾಚಲ್ಲಿ, ಅವಾಗ ನಮ್ಮ ಅಲಾಟ್ಮೆಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದ್ರಲ್ಲಿ ಸ್ವಲ್ಪ ಆಂಗ್ಸೈಟಿ ಅದು ಇದು ಎಲ್ಲ ಇರ್ತಾರೆ, ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು, ಆ ಮ್ಯಾಟ್ ಅಲ್ಲ ಈ ಮ್ಯಾಟು, ಈ ರಿಂಗ್ ಅಲ್ಲ ಆ ರಿಂಗು, ಅದು ಸ್ವಲ್ಪ ಇತ್ತು. ಅದು ಬಿಟ್ಟರೆ ಇಟ್ ವಾಸ್ ಆಸ್ ಐ ಸೆಡ್, ಯಾವಾಗಲೂ ನನ್ನ ವಿಚಾರವಾಗಿ ಆ ವಿಚಾರವಾಗಿ ಸ್ವಲ್ಪ ಲಕ್ಕಿನೇ ಇದ್ದಿದ್ದೀನಿ. ಒಳ್ಳೆ ಟೀಮ್ ಸಿಕ್ಕಿದೆ, ತುಂಬ ಚೆನ್ನಾಗೆ. ಅಂದರೆ ಲೈಕ್ ನಾವೆಲ್ಲ ಪಾಪ ಹಂಗೆ ನೋಡಿದ್ರೆ ನಮ್ಮ ಮ್ಯಾಚ್ ಇದೆ ಅಂದರೆ ನಾವು ಕುತ್ಕೋತಿದ್ವಿ ಅಷ್ಟೇ. ಅಂದರೆ ನಮ್ಮ ಹ್ಯಾಂಡ್ ರ್ಯಾಪ್ಸು ನಮ್ಮ ಗ್ಲೌಸು ತೊಗೊಂಡೋಗಿ ನಾವು ಕುತ್ಕೋತಿದ್ವಿ ಅಷ್ಟೇ. ಬ್ಯಾಕ್ಗ್ರೌಂಡ್ ಕೆಲಸ ಎಲ್ಲ ಪಾಪ ಅವರೇ ನೋಡ್ಕೊಳ್ಳೋರು. ಅಂದರೆ ಎಲ್ಲಿ ಏನು ಟವಲ್ ಇದೆಯಾ, ಅವಳಿಗೆ ನೀರಿದೆಯಾ, ಎಲ್ಲ ರೆಡಿ ಇದೆಯಾ, ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಹೋಗಬೇಕು, ಆ ಕೆಲಸ ಎಲ್ಲ ಪಾಪ ನಾವು ಮಾಡ್ತಾನೆ ಇರಲಿಲ್ಲ. ನಾವು ಒಂದು ಸೈಡಲ್ಲಿ ಅದು ಬಿಕಾಸ್ ಫೀಮೇಲ್ ಅಥ್ಲೀಟ್ಸ್ ಅಂತ ಆರಾಮಾಗಿ ಕೂರಿಸಿರೋರು ನಮ್ಮನ್ನ, ನಮ್ಮ ಟೀಮೇ ನೋಡ್ಕೋತಿತ್ತು ಅದೆಲ್ಲ. ಸೊ ಅದರಲ್ಲಿ ನಮಗೇನು ಮೋಸ ಆಗಿಲ್ಲ. ಹೆಣ್ಮಕ್ಳಿಗೆ ಅಥವಾ ಲೇಡೀಸ್ಗೆ ಮಾರ್ಷಲ್ ಆರ್ಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ನನ್ನ ಪ್ರಕಾರವಾಗಿ ಮಾರ್ಷಲ್ ಆರ್ಟ್ಸ್ ಅಷ್ಟೇ ಅಂತಲ್ಲ, ಹೆಣ್ಮಕ್ಳಿಗೆ ವರ್ಕೌಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಬಿಕಾಸ್ ಐ ಯೂಶಲಿ ಸೀನ್ ಅಂದರೆ ಇಟ್ಸ್ ತುಂಬ ಒಂದು ಮಿತ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಈಗ ಹೆಣ್ಮಕ್ಳು ವರ್ಕೌಟ್ ಮಾಡಿದ್ರೆ ಗಂಡಸರ ಥರ ಕಾಣಿಸ್ತೀವಿ, ಅಂದರೆ ಮಸಲ್ಸ್ ಬಂದ್ಬಿಡುತ್ತೆ, ನಮಗೆ ಶೋಲ್ಡರ್ಸ್ ಬ್ರಾಡ್ ಆಗೋಗುತ್ತೆ ಅಂತ. ನೀವು ನನ್ನನ್ನು ಅಬ್ಸರ್ವ್ ಮಾಡಿದರೆ ನನಗಂತ ಆ ಥರ ಲೈಕ್ ಅಂದರೆ ಮ್ಯಾಸ್ಕ್ಲೈನ್ ಫೀಚರ್ಸ್ ಅಷ್ಟೊಂದು ಬೆಳೆದೇ ಇಲ್ಲ. ಅಂದರೆ ನಾನು 3-4 ವರ್ಷದಿಂದ ವರ್ಕೌಟ್ ಮಾಡಿ ಜಿಮ್ ಮಾಡಿನೂ, ನಾನು ಬೇರೆ ಬೇರೆ ಸ್ಪೋರ್ಟ್ಸ್ ಆಡಿನೂ ಆ ಥರ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಏನಕ್ಕೆ ಅಂದರೆ ಬಯೋಲಾಜಿಕಲಿನೇ ಹೆಣ್ಮಕ್ಳು ಫ್ಯಾಟ್ನ ಸ್ಟೋರ್ ಮಾಡ್ತಾರೆ. ಅಂದರೆ ನಮ್ಮ ಬಾಡಿ ಸೆಲ್ಸ್ ಏನೇ ಜಾಸ್ತಿ ಫ್ಯಾಟ್ ಸ್ಟೋರ್ ಮಾಡುತ್ತೆ. ಆದರೆ ಒಂದು ಮೇಲ್ ಬಾಡಿ ಇದೆಯಲ್ಲ, ಇಟ್ಸ್ ಮೋರ್ ಕ್ರಿಯೇಟೆಡ್ ಟುವರ್ಡ್ಸ್ ಮಸಲ್. ಹಾಂ, ಮಸಲ್ ಸ್ಟೋರಿಂಗ್ ಇದಿರೋದು ಅವ್ರಿಗೆ ಸೆಲ್ಸ್. ಸೊ ಅದನ್ನೇ ಅಬ್ಸರ್ವ್ ಮಾಡಿದಾಗ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ 10 ಸತಿ ಜಾಸ್ತಿ ಕಷ್ಟಪಟ್ಟರೆ ನಿಮಗೆ ಮಸಲ್ ಗ್ರೋ ಆಗೋದು. ಹಾಂ, ಸೊ ಆಲ್ಸೋ ಬಿಕಾಸ್ ನಮ್ಮ ಹಾರ್ಮೋನ್ಸ್ ಇದೆಯಲ್ಲ, ನಮಗೆ ಟೆಸ್ಟೋಸ್ಟೆರೋನ್ ತುಂಬ ಕಮ್ಮಿ ಇದೆ. ಓಕೆ, ಸೊ ಬಾಡಿಲೇ ಹಾರ್ಮೋನ್ ಕಮ್ಮಿ ಇರೋದ್ರಿಂದ ನೀವು ತುಂಬ ಮಸಲ್ನ ಗೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಏನಕ್ಕೆ ಹೆಣ್ಮಕ್ಳಿಗೆ ವರ್ಕೌಟ್ ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ, ಹೆಣ್ಮಕ್ಳು ಬೆಳೀತಾ 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 ಅಂದರೆ 20 ವಯಸ್ಸು 30 ವಯಸ್ಸು 30 ದಾಟ ಬೋನ್ ಡೆನ್ಸಿಟಿ ಅನ್ನೋದು ಕಮ್ಮಿ ಆಗೋಕ್ಕೆ ಶುರು. ಗಂಡಸರಲ್ಲೂ ಅದಿದೆ, ಬಟ್ ಹೆಣ್ಮಕ್ಳಲ್ಲಿ ಅದು ಜಾಸ್ತಿ ಇದೆ. ಬೋನ್ ಡೆನ್ಸಿಟಿ ಪರ್ಸೆಂಟೇಜು ಜಾಸ್ತಿ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು ಒಳ್ಳೆ ಬೋನ್ ಗ್ರೋತ್ ಇಟ್ಕೋಬೇಕು. ಆ್ಯಂಡ್ ಒಳ್ಳೆ ಬೋನ್ ಗ್ರೋತ್ ಇಟ್ಕೊಳ್ಳೋಕ್ಕೆ ವೆಯ್ಟ್ ಲಿಫ್ಟ್ ಮಾಡಬೇಕು. ಅಂದರೆ ವೆಯ್ಟ್ ಲಿಫ್ಟಿಂಗ್ ಅಂದರೆ ನಾನು ಹೇಳ್ತಿರೋದು 200 kg 300 kg ಎತ್ತಿ ಅಂತಲ್ಲ, ಮಿನಿಮಲ್ ನಿಮ್ಮ ಬಾಡಿಗೆ ಎಷ್ಟು ರಿಸ್ಟ್ರೈನ್ ಆಗುತ್ತೆ, ನಿಮ್ಮ ಬಾಡಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ವೆಯ್ಟ್ ಅಟ್ಲೀಸ್ಟ್ ನೀವು ಲಿಫ್ಟ್ ಮಾಡಬೇಕು. ಆ್ಯಂಡ್ ಬಾಡಿನ ಒಂದು ಆ್ಯಕ್ಟಿವ್ ಪೊಸಿಷನಲ್ಲಿ ಇಟ್ಕೊಂಡಿರ್ಬೇಕು. ಲೈಕ್ ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಎನಿ ಫಾರ್ಮ್ ಆಫ್ ಆ್ಯಕ್ಟಿವಿಟಿ. ಲೈಕ್ ದರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಮಾರ್ಷಲ್ ಆರ್ಟ್ಸೇ ಅಂತ ಅಲ್ಲ, ಯಾವ ಥರ ಆದ್ರೂ ನಿಮ್ಗೆ ಮಾರ್ಷಲ್ ಆರ್ಟ್ಸಿಗೆ ಹೋಗೋಕ್ಕೆ ಇಷ್ಟ ಆಗಲ್ಲ ಪರವಾಗಿಲ್ಲ, ವಾಕಿಂಗ್ ಹೋಗಿ, ರನ್ನಿಂಗ್ ಹೋಗಿ, ಸ್ವಿಮ್ಮಿಂಗ್ ಹೋಗಿ, ಹೈಕಿಂಗ್ ಹೋಗಿ, ಸೈಕ್ಲಿಂಗ್ ಹೋಗಿ, ನಿಮ್ಗೆ ಯಾವ ಥರ ಅದು ಬಾಡಿನ ಎಷ್ಟು ಆ್ಯಕ್ಟಿವ್ ಇಟ್ಕೊಂಡಿರ್ತೀವಿ, ಹೆಣ್ಮಕ್ಳಿಗೆ ಅಷ್ಟೇ ಬೋನ್ ಡೆನ್ಸಿಟಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಮೆನ್ಸ್ಟ್ರಲ್ ಸೈಕಲಲ್ಲೂ ಹಾರ್ಮೋನ್ಸ್ನ ಮೇಂಟೈನ್ ಮಾಡೋಕ್ಕೆ ವರ್ಕೌಟ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಿಮ್ಮ ಇವಾಗ ಒಂದು ಹೆಣ್ಮಕ್ಳಿಗೆ ಮಂತಲ್ಲಿ ಒಂದು 4-5 days ದೇ ವಿಲ್ ಕನ್ಸರ್ನ್ ಟೈಮ್. ಆ ಟೈಮಲ್ಲಿ ನಿಮ್ಮ ಪ್ರಾಕ್ಟೀಸ್ ಅಥವಾ ನಿಮ್ಮ ಶೆಡ್ಯೂಲ್ ಯಾವ ಥರ ಇರ್ತಾ ಇತ್ತು? ಆವಾಗ ನಿಮ್ಮ ಡಯಟ್ ಯಾವ ಥರ ಇರ್ತಾ ಇತ್ತು? ಯೂಶಲಿ ಹೆಣ್ಮಕ್ಳಿಗೆ ಈ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಇದೆಯಲ್ಲ, ಅದು ಎಲ್ಲರಿಗೂ ಒಂದೇ ಥರ ಬರಲ್ಲ. ಇಟ್ಸ್ ವೆರಿ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಮಾಮ್, ಆಯಿತಾ? ಸೊ ಇಟ್ಸ್ ನಾಟ್ ಲೈಕ್ ಓಕೆ
ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಲ್ಲ, ಈ ಥರ ನಡೀತಿದೆ ನಿನಗೆ ಅಂದರೆ ಬೇರೆಯವ್ರಿಗೂ ಇದೇ ಥರ ನಡೀಬೇಕು ಅಂತ. ಸೊ ಆ ವಿಷಯವಾಗಿ ನನ್ನ ಬಾಡಿ ಇಸ್ ಬಿನ್ ಅ ಗುಡ್ ಏನಂದರೆ ಗುಡ್ ಸೈಕಲಲ್ಲಿ ನಾನು ಚಿಕ್ಕ ವಯಸ್ಸಿಂದ ನಾನು ಮೇಂಟೈನ್ ಮಾಡಿದ್ದೀನಿ. ಅದು ಇಟ್ ಕ್ಯಾನ್ ಆಲ್ಸೋ ಡಿಪೆಂಡ್ ಆನ್ ನೀವು ಮನೆಯಲ್ಲಿ ಯಾವ ಥರ ಊಟ ಮಾಡ್ತೀರಾ, ಅಂದರೆ ನೀವು ಕನ್ಸಂಪ್ಷನ್ ಹೆಂಗಿದೆ, ತುಂಬ ಆಗಿರೋ ಪ್ರಾಡಕ್ಟ್ಸ್ ತಿಂತೀರಾ, ತುಂಬ ಮೀಟ್ ಕನ್ಸಂಪ್ಷನ್ ಮಾಡ್ತೀರಾ, ಅಥವಾ ನೀವು ಎಷ್ಟು ರೆಗ್ಯುಲರ್ ಆಗಿ ಯಾವ್ಯಾವ ಥರ ಊಟಗಳು ತಿಂತೀರಾ, ಅದ್ರ ಮೇಲೂ ನಿಮ್ಮ ಸೈಕಲ್ ಡಿಪೆಂಡ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಲೈಕ್ ಇಲ್ಲ ನೀವು ವರ್ಕೌಟನ್ನ ಇದು ಮಾಡಬೇಕು ಅಂತಂದರೆ ಒಂದು ವಿಷಯ ಏನು ಅಂದರೆ ನಿಮ್ಮ ಬಾಡಿ ಏನು ಹೇಳುತ್ತೆ ಅದನ್ನು ನೀವು ತಿಳ್ಕೊಬೇಕು ಫಸ್ಟು. ಸೊ ಈಗ ನಾನು ಬಂದ್ಬಿಟ್ಟು ನನಗಿದು ವರ್ಕ್ ಆಯಿತು ಅಂತ ಬೇರೆಯವ್ರಿಗೂ ವರ್ಕ್ ಆಗುತ್ತೆ ಅಂತಲ್ಲ. ಸೊ ನಿಮ್ಮ ಪ್ರಕಾರವಾಗಿ ನಿಮ್ಮ ಬಾಡಿ ಏನು ಕೇಳುತ್ತೆ ಅನ್ನೋದನ್ನ ಇದು ಮಾಡಬೇಕು ಫಸ್ಟ್. ಅದಾದಮೇಲೆ ನಿಮ್ಮ ಸೈಕಲ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ನೀವು ಯಾವಾಗ ಓವರ್ಲೇಟ್ ಮಾಡ್ತಿದ್ದೀರಾ, ಯಾವಾಗ ನಿಮಗೆ ಯಾವ ಥರ ಅನ್ನಿಸ್ತಿದೆ, ಆ ಸೈಕಲ್ ಬರುತ್ತಲ್ಲ ಆ ಸೈಕಲ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅದಾದಮೇಲೆ ನೀವು ವರ್ಕೌಟ್ ಶೆಡ್ಯೂಲ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗ್ ಡೇಸ್ ಸ್ವಲ್ಪ ಈಸಿ, ಅಂದರೆ ನಾನು ಹೇಳ್ತಿರೋದು ಸ್ವಲ್ಪ ಬಾಡಿಗೆ ಆದಷ್ಟು ಸ್ವಲ್ಪ ರೆಗ್ಯುಲರ್ಗಿಂತ ಜಾಸ್ತಿ ರೆಸ್ಟ್ ಕೊಡಬೇಕು. ಅದನ್ನು ಬಿಟ್ಟು ಒಂದು ಒಳ್ಳೆ ನ್ಯೂಟ್ರಿಷನ್ ಡಯಟ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ರೆಸ್ಟು ಅದು ಅದಾದಮೇಲೆ ಸ್ವಲ್ಪ ವರ್ಕೌಟಲ್ಲಿ ರೆಗ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಆ ರೀಜನ್ಗೆ, ಅಂದರೆ ಅವ್ರಿಗೆ ಕಂಫರ್ಟಬಲ್ ಇರೋ ಥರ. ಅದಾದಮೇಲೆ ಗ್ರ್ಯಾಜುಲಿ ಇಟ್ ವಿಲ್ ದ ಸೈಕಲ್ ವಿಲ್ ಕಂಟಿನ್ಯೂ. ಸೊ ಅಗೇನ್ ಲೈಕ್ ಅಂದರೆ 3-4 ದಿನ ಆದಮೇಲೆ ಸ್ವಲ್ಪ ಈಸ್ ಆದಮೇಲೆ ಯು ಕ್ಯಾನ್ ಕಂಟಿನ್ಯೂ ವರ್ಕಿಂಗ್. ಆ್ಯಂಡ್ ಇಟ್ ಈಸ್ ನಾಟ್ ನೆಸೆಸರಿ that you have to stop working out when you are in your menstrual cycle. If you feel like it, you can. If you don't feel like it, like ನನಗೆ ಯೂಶಲಿ ಅಷ್ಟೊಂದು ಅನ್ಸಲ್ಲ ಲೈಕ್ ನಿಲ್ಲಿಸ್ಬೇಕು ಅಂತ, ಅವಾಗ ಯು ಕ್ಯಾನ್ ಕಂಟಿನ್ಯೂ. ಬಟ್ ಇಫ್ ಯುವರ್ ಬಾಡಿ ಈಸ್ ಫೀಲಿಂಗ್ ಲೈಕ್ ಇಲ್ಲ ನನಗೆ ಇವತ್ತು ರೆಸ್ಟ್ ಕೊಡಬೇಕು ಅಂತ ದೆನ್ ಯು ಹ್ಯಾವ್ ಟು ಗೆಟ್ ರೆಸ್ಟ್. ನಿಮ್ಮ ಫಸ್ಟ್ ಮ್ಯಾಚ್ ವಿನ್ ಆಗಿ ಮನೆಗೆ ಬರ್ತೀರಾ, ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಫಸ್ಟ್ ನ್ಯಾಷನಲ್ಸ್, ಫಸ್ಟ್ ಇಂಟರ್ನ್ಯಾಷನಲ್ಸ್ ಯಾವುದೇ ಆಗಿದೆ? ನಮ್ಮ ಅಮ್ಮನಿಗೆ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಯೂಶಲಿ, ಅಂದರೆ ಲೈಕ್ ಶಿ ಇಸ್ ವೆರಿ ಹ್ಯಾಪಿ, ಅಂದರೆ ಆ ಥರ ಹೇಳಬಾರ್ದು ಪಾಪ, ಲೈಕ್ ತುಂಬ ಸಪೋರ್ಟ್ ಎಲ್ಲ ಮಾಡ್ತಾರೆ. ಅಂದರೆ ನಾನು ಹೋಗೋ ಕಾರಣ ಒಂದು ಲೈಕ್ ಅವರು ನಾನು ಒಂದು ಕಾರಣ ಹೋಗೋಕ್ಕೆ ಅಂತ, ಅದೆಲ್ಲ ಬಿಟ್ಟು ನಮ್ಮ ಅಮ್ಮನಿಗೆ ಅಷ್ಟೊಂದೆಲ್ಲ ಏನು ಖುಷಿ. ಹಂಗೆ ನೋಡಿದ್ರೆ ನಮ್ಮ ಅಕ್ಕನಿಗೆ ಜಾಸ್ತಿ ಖುಷಿ ಇರ್ತಿತ್ತು. ಲೈಕ್ ಶಿ ಇಸ್ ಟು ಗೆಟ್ ಲಿಟಲ್ ಎಕ್ಸೈಟೆಡ್. ನನ್ನ ವೀಡಿಯೋಸ್ ನೋಡೋದಾಗಿರ್ಬೋದು, ಸ್ಟೋರಿಗೆ ಹಾಕೊಳ್ಳೋದಾಗಿರ್ಬೋದು, ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ನಮ್ಮ ಅಕ್ಕನಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು. ನಮ್ಮಮ್ಮ ಅಷ್ಟಕ್ಕಷ್ಟೇ ಲೈಕ್ ಅಮ್ಮ ಆಗಿದ್ದೆ ಹಾಂ ಒಳ್ಳೇದಾಯ್ತು ಒಳ್ಳೇದು ಮನೆಗೆ ಬಾ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನೀವು ಮಿಕ್ಸ್ ಮಾರ್ಷಲ್ ಆರ್ಟ್ ಮಾಡ್ತಿದ್ದೀನಿ, ನಾನು ಬಾಕ್ಸಿಂಗ್ ಆಡ್ತೀನಿ, ಬಾಕ್ಸಿಂಗ್ ಆಡ್ತೀನಿ, MMA ಮಾಡ್ತೀನಿ, ಅಥವಾ ಈ ಥರ ನಾನು ಫೈಟಿಂಗಿಗೆ ಹೋಗಿ ಸೇರ್ಕೊಂಡಿದ್ದೀನಿ, ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ಯಾವ ಥರ ಇತ್ತು? ಅವಾಗ ಸಪೋರ್ಟಿವ್ ಆಗಿದ್ರಾ ಅಥವಾ ನೀನು ಹುಡುಗಿ ಅದೆಲ್ಲ ಯಾಕೆ ಬೇಕು ನಿಮಗೆ ಆ ಥರ ಎಲ್ಲ? ಇಲ್ಲ, ನನಗೆ ಯೂಶಲಿ ಲೈಕ್ ನೀನು ಹುಡುಗಿ ಆ ಥರ ಎಲ್ಲ ಏನಿಗೆ ಬೇಕು ಅಂತ ಫ್ರೆಂಡ್ಸ್ ಸಿಕ್ಕಿಲ್ಲ. ದೇ ಹ್ಯಾವ್ ಬಿನ್ ಸಪೋರ್ಟಿವ್. ನನ್ನ ಮಾಡ್ಕೊಳ್ಳೋ ಫ್ರೆಂಡ್ಸೂ ಲೈಕ್ ಐ ಆಮ್ ವೆರಿ ಪಿಕಿ ಲೈಕ್ ದ್ಯಾಟ್. ನಂಗೆ ಆ ಥರ ಮೆಂಟಾಲಿಟಿ ಸಿಕ್ಕಿದಾಗ ನಾನು ಯೂಶಲಿ ಲೈಕ್ ಐ ಡೋಂಟ್ ಮಿಂಗಲ್, ಲೈಕ್ ಅಂದರೆ ಇದು ಮಾಡಬಾರ್ದು ಅದು ಮಾಡಬಾರ್ದು ಹೆಣ್ಮಕ್ಳು ಆ ಥರ ಅಂತ ಏನಾದ್ರು ಇದ್ದು ಅಂಥ ಜನ ಏನಾದ್ರು ನನಗೆ ಜೊತೆ ಬಂದಾಗ ನಾನು ಯೂಶಲಿ ಐ ಡೋಂಟ್ ಮಿಂಗಲ್ ದೆನ್ ಆ ಥರ. ಅದು ಬಿಟ್ಟು ಮೈ ಫ್ರೆಂಡ್ಸ್ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್. ದೇ ಫೈಂಡ್ ಅ ಲಾಟ್ ಆಫ್ ಜಾಯ್ ಲೈಕ್ ನಾನು ಮಾಡೋದ್ರಲ್ಲಿ. ಆ್ಯಂಡ್ ಲೈಕ್ ಏನಾದ್ರು ಜಗಳ ಆದರೆ ನಿನ್ನೆ ಕರಿತೀನಿ ಬಿಡು ಆ ಥರ ಆಗಿರ್ಬೋದು, ಲೈಕ್ ಅಂದರೆ ಲೈಕ್ ಹಾಂ ಬಿಡೋರಿದ್ದೀನಿ ಅಂದರೆ ಸೇಫ್ಟಿ ಇದೆ ಆ ಥರ ಇರ್ಬೋದು. ದೇ ವೆರಿ ನೈಸ್. ಆ ಥರ ಸಿಚುವೇಶನ್ ಯಾವ್ದಾರು ಫೇಸ್ ಮಾಡಿದ್ದೀರಾ? ಫ್ರೆಂಡ್ ಜಗಳಕ್ಕೆ ಹೋಗೋದಾಗಿರ್ಬೋದು? ಯೂಶಲಿ ಆ ಥರ ಸದ್ಯ ನನ್ನ ಯಾರೂ ಇಲ್ಲ, ಯಾರಿಗೂ ಹೊಡೆದಿಲ್ಲ ಸದ್ಯ. ಸೊ ಆ ಥರ ಏನು ಫೋನ್ ಮಾಡ್ಬಿಟ್ಟು ಬಂದು ಕರೆದಿಲ್ಲ ಇಲ್ಲಿ ತನಕ. ಸದ್ಯ ಮುಂದೆ ಕರೀದೇ ಇದ್ರೆ ಸಾಕು. ಅಲ್ಲ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಎಸ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಓಪನ್ ಅಪ್ ಆಗ್ತಾ ಇದ್ದಾರೆ, ಹೆಣ್ಮಕ್ಳು ಕೂಡ ಮಾಡ್ತಾ ಇದ್ದಾರೆ. ಬಟ್ ಮುಂಚೆಗೂ ಇವಾಗಿಗೂ ಏನ್ ಡಿಫ್ರೆನ್ಸ್ ಇದೆ? ಇದೆ ಅಂದ್ರೆ ಎಕ್ಸ್ಪೋಜರ್ ಇದೆ ಖಂಡಿತ. ಲೈಕ್ ಅಂದ್ರೆ ನಮ್ಮ ಅಮ್ಮನ ಕಾಲಕ್ಕೆ ನೋಡಿದ್ರು ನನ್ನ ಕಾಲಕ್ಕೆ ನೋಡಿದ್ರು ದೇರ್ ಇಸ್ ಡೆವಲಪ್ಮೆಂಟ್. ಅದನ್ನಿಲ್ಲ ಅಂತ ಡೈರೆಕ್ಟ್ ಆಗಿ ನೆಗ್ಲಿಜೆಂಟ್ ಆಗಿ ಇಲ್ಲ ಅಂದ್ರೆ ಆ ಥರ ಏನು ಹೆಣ್ಮಕ್ಳು ಸ್ಪೋರ್ಟ್ಸಲ್ಲಿ ಇಲ್ಲದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೆ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ವುಮೆನ್ ರೈಟ್ ನಾವು ಇವನ್ ಇನ್ ಮಾರ್ಷಲ್ ಆರ್ಟ್ಸ್ ಸೆಟ್ಟಿಂಗ್ ಎಕ್ಸಾಂಪಲ್ಸ್ ಏನಂತಾನೆ ಬರ್ತಾ ಇದ್ದಾರೆ. ಬಟ್ ಇನ್ನೂ ಬೇಕು, ಲೈಕ್ ಆ ರೇಷಿಯೋ ಇನ್ನೂ ಮ್ಯಾಚ್ ಆಗಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರವಾಗಿ. ಅಂದರೆ ಮೆನ್ ಟು ವುಮೆನ್ ರೇಷಿಯೋ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಇನ್ನೂ ಮ್ಯಾಚ್ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಮ್ಯಾಚ್ ಆಗೋಕ್ಕೆ ಏನು ಮಾಡ್ಬೋದು? ಮಚ್ ಮೋರ್
ಆಡಿಯನ್ಸ್? Much more maybe education as to women's sports for that matter, because I usually observe ಮಾಡಿರೋದು I had a lot of friends who were into sports before, when they were in 8th and 9th, ಅಂದರೆ before these women met their menstrual cycle ಆಗಿರ್ಬೋದು, and ಅಂದರೆ ಇನ್ನು ಪ್ಯೂಬರ್ಟಿ ಹಿಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ಲೈಕ್ ನನ್ನ ಫ್ರೆಂಡ್ಸ್ ದೇವರ್ ಇನ್ ಸ್ಪೋರ್ಟ್ಸ್, ಖೋಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು. ನಾನು ಸ್ಕೂಲಲ್ಲಿ ಎಲ್ಲ ಕಬಡ್ಡಿ ಎಲ್ಲ ಆಡ್ತಿದ್ದೆ, ಸೊ ಅವಾಗ ಖೋಖೋನು ಆಡ್ತಿದ್ದೆ. ಅವಾಗೆಲ್ಲ ವಿ ಹ್ಯಾಡ್ ಅ ಲಾಟ್ ಆಫ್ ಫೀಮೇಲ್ ಅಥ್ಲೀಟ್ಸ್ ವರ್ ದೇರ್ ವಿತ್ ಅಸ್. ಬಟ್ ಗ್ರ್ಯಾಜುಲಿ ಕಾಲೇಜ್ ಬರ್ತಾ 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 ನನ್ನ ಫ್ರೆಂಡ್ಸೇ ಓವರ್ ಆ್ಯಕ್ಟಿವ್ ಸ್ಪೋರ್ಟ್ಸ್ ಪ್ಲೇಯರ್ಸ್. ನನಗಿಂತ ಚೆನ್ನಾಗಿ ಆಡೋರು ತುಂಬ ಜನ ಇದ್ದರು ಖೋಖೋ ಟೀಮಲ್ಲಿ, ಕಬಡ್ಡಿ ಟೀಮಲ್ಲೆಲ್ಲ. ತುಂಬ ಡಿಪ್ರಿಷಿಯೇಟ್ ಆಗೋಗಿದೆ, ಅವ್ರಿಗೆ ಆಡೋದೇ ಇಲ್ಲ, ಆ ಸ್ಪೋರ್ಟಿನೆಸ್ಸೇ ಇಲ್ಲ, ಅದೆಲ್ಲ ಹೋಗಿ. ಆ್ಯಂಡ್ ನನ್ನ ಪ್ರಕಾರ ದಟ್ ಈಸ್ ಆಲ್ಸೋ ಹೌ ವುಮೆನ್ ಹ್ಯಾವ್ ಬಿನ್ ಅಪ್ಬ್ರಿಂಗ್ಡ್ ಇನ್ ದ ಹೌಸ್. ಅಂದರೆ ಒಂದು ಫೇಸ್ ಆಫ್ ಟೈಮ್ ಆದಮೇಲೆ ಸಾಕು ನಿಲ್ಸು. ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗಲೂ ನಾನು ತುಂಬ ಜನ ಗಂಡು ಮಕ್ಳನ್ನ ನೋಡಿದ್ದೀನಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಡೋದಾಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು. ನಾನು ಹೇಳ್ತಾ ಪ್ರೊಫೆಷ್ನಲ್ ಲೆವೆಲ್ಗೆ ಅಂತ ಅಲ್ಲ, ಕ್ಯಾಶುವಲ್ ಆಗೇನೆ ದೇ ಮೇಂಟೈನಿಂಗ್ ಅ ಲಿಟಲ್ ಆ್ಯಕ್ಟಿವ್ ಲೈಫ್ ಸ್ಟೈಲ್. ಆ ಆ್ಯಕ್ಟಿವ್ ಲೈಫ್ ಸ್ಟೈಲ್ ನಾನು ಯೂಶಲಿ ಹೆಣ್ಮಕ್ಳಲ್ಲಿ ನೋಡಿಲ್ಲ. ಅಂದರೆ ನನ್ನ ಫ್ರೆಂಡ್ಸ್ ಯಾರು ಫೋನ್ ಮಾಡಿಬಿಟ್ಟು ನನಗೆ ಬಾರೆ ಬ್ಯಾಡ್ಮಿಂಟನ್ ಆಡೋಕೆ ಹೋಗೋಣ ಅಂತ ಇದ್ದಾರೆ ಒಬ್ರಿಬ್ರು, ಬಟ್ ಅದು ಬಿಟ್ಟು ಅಷ್ಟೊಂದು ಜನ ಯಾರೂ ಇಲ್ಲ ಇನ್ವಾಲ್ವ್ಮೆಂಟಲ್ಲಿ. ಬನ್ನಿ ಏನಾದ್ರು ಸ್ಪೋರ್ಟಿವ್ ಆಗಿ ಏನಾದ್ರು ಮಾಡೋಕೆ ಹೋಗೋಣ, ಅಂದರೆ ಏನಾದ್ರು ಸ್ವಿಮ್ಮಿಂಗ್ ಹೋಗೋಣ, ಏನಾದ್ರು ಹೈಕ್ ಮಾಡೋಕೆ ಹೋಗೋಣ, ತುಂಬ ಕಮ್ಮಿ. ಆ್ಯಂಡ್ ನನ್ನ ಪ್ರಕಾರ ದಟ್ ಒನ್ ಇಸ್ ಮೇಜರ್ಲಿ ಎಜುಕೇಷನ್. ತುಂಬ ವರ್ಕ್ ಆಗಬೇಕು. ಅಂದರೆ ಈ ಮಿಸ್ಕಮ್ಯುನಿಕೇಷನ್ ಅಷ್ಟು ಹೆಣ್ಮಕ್ಳು ಆ್ಯಕ್ಟಿವ್ ಆಗಿರಬಾರ್ದು, ಅಂದರೆ ಅವ್ರಿಗೆ ಮೆನ್ಸ್ಟ್ರುವಲ್ ಸೈಕಲ್ಗೆ ಎಫೆಕ್ಟ್ ಆಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಈ ಥರ ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ. ಈ ಮಿಸ್ಕಾನ್ಸೆಪ್ಷನ್ ಆಗಿರ್ಬೋದು. ಜಿಮ್ಮಿಗೆ ಹೋಗೋದ್ರಿಂದ ನಿಮ್ಮದು ಗಂಡಸ್ರ ಥರ ಬಾಡಿ ಡೆವಲಪ್ ಆಗೋಗ್ಬಿಡುತ್ತೆ ಅಂತ ಥಾಟ್ಸ್ ಆಗಿರ್ಬೋದು. ಇದೆಲ್ಲ ಚೇಂಜ್ ಆಗಬೇಕು. ಆ್ಯಂಡ್ ಅದು ಮನೆಯಿಂದನೇ ಶುರು ಆಗಬೇಕು, ಮನೆಯಿಂದನೇ ಕಳ್ಸೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ನಾವು ಗೊತ್ತಿರೋರಿಗೆ ಮಾಡ್ತಿರೋರಿಗೆ ಹೇಳೋಕ್ಕೆ ಶುರು ಮಾಡಬೇಕು, ಆ ಥರ ಆಗಲ್ಲ ಅಂತ. ನನ್ನ ವಿಡಿಯೋಸ್ನ ಪೇರೆಂಟ್ಸ್, ತುಂಬ ಜನ ಪೇರೆಂಟ್ಸ್ಗಳು ನೋಡ್ತಾ ಇರ್ತಾರೆ. ಸೊ ಎಷ್ಟೋ ಜನ ಹೆಣ್ಮಕ್ಳಾದ ತಕ್ಷಣ ಅವರು ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ಕಾಲೇಜ್ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಸರ್ಟನ್ ಏಜ್ ಆದಮೇಲೆ ಮದುವೆ ಆಗಿಬಿಟ್ಟು ಗಂಡನ ಮನೆಗೆ ಹೋಗಬೇಕು. ಒಂದಿಷ್ಟಲ್ಲ ಎಷ್ಟೋ ಜನ ಹೆಣ್ಮಕ್ಳ ಕತೆ ಹೀಗೆ ಆಗಿದೆ. ಸೊ ಅಂಥ ಪೇರೆಂಟ್ಸ್ಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯೂಶಲಿ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಮನೆಗಳಲ್ಲಿ ಅಡುಗೆ ಅನ್ನೋದು ಒಂದು ಹೆಂಗಸು ಮಾಡೋ ಕೆಲಸ, ಆಚೆ ಹೋಗೋದು ಅನ್ನೋದು ಒಂದು ಗಂಡಸರು ಮಾಡೋದು ಕೆಲಸ. ಅಂದರೆ ಡ್ರೈವಿಂಗ್ ಆಗಿರ್ಬೋದು, ಬೈಕ್ ಓಡಿಸೋದಾಗಿರ್ಬೋದು. ನಾನು ಬೈಕ್ ಓಡಿಸ್ತೀನಿ. ಡ್ರೈವಿಂಗ್ ಆಗಿರ್ಬೋದು, ಬೈಕ್ ಓಡಿಸೋದಾಗಿರ್ಬೋದು. ಆ್ಯಂಡ್ ಈ ಥರ ಒಂದು ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಕೆಲಸ ಗಂಡಸರು, ಈ ಕೆಲಸ ಹೆಂಗಸರು. ಬಟ್ ನೀವು ಆ್ಯಕ್ಚುಲಾಗಿ ಒಂದು ಸ್ಕಿಲ್ನ ನೋಡಿದ್ರೆ ಅದೊಂದು ಲೈಫ್ ಸ್ಕಿಲ್ ಅಷ್ಟೇ. ಅಡುಗೆ ಮಾಡೋದು ಅನ್ನೋದು ಒಂದು ಸ್ಕಿಲ್. ಗಂಡಸರು ಹೆಂಗಸರು ಅನ್ನೋದೇನಿಲ್ಲ. ಮನೆ ಕ್ಲೀನ್ ಮಾಡೋದು ಅನ್ನೋದು ಒಂದು ಸ್ಕಿಲ್. ಮನೆ ನೀಟಾಗಿ ಇಟ್ಕೋಬೇಕು, ಹಾಂ ಸ್ಕಿಲ್ ಅದು. ಆ ಸ್ಕಿಲ್ನ ಸ್ಕಿಲ್ ಥರನೇ ನೋಡಬೇಕು. ಆವಾಗ ನಿಮ್ಮದು ಈ ಅರ್ಧಕ್ಕರ್ಧ ಈ ಮಿಸ್ಕಾನ್ಸೆಪ್ಷನ್ ಅಷ್ಟು ಗಂಡಸರು ಹೆಂಗಸರು ಅನ್ನೋ ಕೆಲಸ ಹೋಗ್ಬಿಡುತ್ತೆ. ಅಂದರೆ ಅಡುಗೆ ಮಾಡೋದೇನಕ್ಕೆ, ಹೊಟ್ಟೆಗೆ ಅನ್ನ ಬೇಕು, ಅದಕ್ಕೆ ಅಡುಗೆ ಮಾಡೋದು ಬರಬೇಕು. ಆ್ಯಂಡ್ ಯಾರು ಮನೇಲಿ ಇರಲಿ, ಯಾರು ಮನೇಲಿ ಇಲ್ಲದೆ ಇರಲಿ, ಒಂದಿನ ಅಡುಗೆ ಮಾಡಿ ನಾವೇ ಊಟ ಮಾಡಬೇಕು ಅನ್ನೋ ಸಿಚುವೇಶನ್ ಬಂದಾಗ್ಲೂ ನಮ್ಗೆ ಅಡುಗೆ ಮಾಡೋದು ಬರಬೇಕು ಅಲ್ವಾ? ಅದು ಒಂದು ಲೈಫ್ ಸ್ಕಿಲ್. ದೇರ್ ಇಸ್ ನಾಟ್ ಜೆಂಡರ್ ಬಯಾಸ್ನೆಸ್ ಇನ್ ದಿಸ್. ಯೂಶ್ವಲಿ ದಿಸ್ ಇದು ಒಂದು ಸ್ಟ್ರಕ್ಚರಿಂದ ಕ್ರಿಯೇಟ್ ಹಾಕೊಂಡು ಬಂದುಬಿಡಿದೆ ಮನೆಗಳಲ್ಲಿ. ಅಂದರೆ ಹೆಣ್ಮಕ್ಳು ಅಂದರೆ ಈ ಕೆಲಸ, ಗಂಡು ಮಕ್ಕಳು ಅಂದರೆ ಆ ಕೆಲಸ. ನಾನು ಹೇಳೋದು ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಹೇಳ್ಕೊಡ್ಬೇಡಿ ಅಂತಲ್ಲ. ನಾನು ಹೇಳ್ತಿರೋದು ಹೆಣ್ಮಕ್ಳನ್ನ ಬೆಳೆಸ್ಬೇಕು ಅಂತಂದರೆ ಅಡುಗೆ ಮಾಡೋಕ್ಕೆ ಬರಬಾರ್ದು ಅಂತನೂ ಅಲ್ಲ. ನಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾನು ಬೈಕ್ ಓಡಿಸ್ತೀನಿ. ಸೊ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಇನ್ ದ ವರ್ಕ್. ನಾನು ಹೇಳ್ತಿರೋದು ಹೆಣ್ಮಕ್ಳನ್ನ ಆಚೆನೂ ಕಳಿಸಿ, ಬೇರೆ ಬೇರೆ ಕೆಲಸನೂ ಮಾಡೋಕ್ಕೆ ಬಿಡಿ, ಎಲ್ಲ ಸ್ಕಿಲ್ಸ್ನೂ ಬರಲಿ. ಅಂದರೆ ಯಾವತ್ತೋ ಒಂದಿನ ಮನೇಲಿ ಯಾರೂ ಇಲ್ಲ ಅಂದರೆ ಆ ಹೆಣ್ಮಗುಗೆ ಏನಾದ್ರು ಅರ್ಜೆಂಟಾಗಿ ಏನಾದ್ರು ಬೇಕಾಯಿತು ಅಂತಂದರೆ ಗಾಡಿ ಓಡಿಸ್ಕೊಂಡು ಹೋಗಿ ತೊಗೊಂಬರೋ ಕೆಪಾಸಿಟಿನೂ ಬೇಕು. ಅದು ಬಿಟ್ಟು ಮನೇಲಿ ಅಡುಗೆ ಮಾಡಿ ಹೊಟ್ಟೆ ಹಸಿದಾಗ ಅಡುಗೆ ಮಾಡ್ಕೊಂಡು ತಿನ್ನೋ ಕೆಪಾಸಿಟಿನೂ ಬೇಕು. ಸೊ ಇಟ್ಸ್ ಲೈಕ್ ಗಂಡಸರು ಇದು ಗಂಡಸ್ರ ಕೆಲಸ, ಇದು ಹೆಂಗಸ್ರ ಕೆಲಸ, ಇದು ಇವ್ರು ಮಾಡಬೇಕು, ಇದು ಅವ್ರು ಮಾಡಬೇಕು ಅನ್ನೋದಕ್ಕಿಂತ ಅದೊಂದು ಸ್ಕಿಲ್ಲು ಸರ್ವೈವ್ ಆಗೋಕ್ಕೆ ಬೇಕು, ಅದನ್ನು ಕಲ್ತ್ಕೊಳ್ಬೇಕು ಅಷ್ಟೇ.
ಅದನ್ನು ಮಾಡಬೇಕು, ನಿನ್ನ ಜೀವನ ನಡೆಸೋಕೆ ಕಲಿಬೇಕು ಅಷ್ಟೇ. ಸೊ ಅದು ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು, ಆ್ಯಂಡ್ ಈವನ್ ವರ್ಕೌಟ್ ಫಾರ್ ದಟ್ ಮ್ಯಾಟರ್ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಹಾಂ, ನಿಮ್ಮ ಬೇಕ್ರಿ ಯಾವ ಥರ ನಡೀತಾ ಇದೆ? ಇಟ್ಸ್ ಬಿನ್ ಗುಡ್. ಆಲ್ಮೋಸ್ಟ್ ಐ ಥಿಂಕ್ ಈ ಆಗಸ್ಟ್ಗೆ 4 ವರ್ಷ ಆಗುತ್ತೆ ನನ್ನ ಬೇಕ್ರಿ ಶುರು ಮಾಡಿ. ನಾನು ಲಾಂಗ್ ಮಾಡುವಾಗ ಅದ್ರ ಹಿಂದೆ ಏನೋ ಕಥೆ ಇದೆಯಾ ಬೇಕ್ರಿ ಶುರು ಅದು ಇದೆ. ಸೊ ಬೇಕ್ರಿ ಶುರು ಮಾಡುವಾಗ ಒನ್ಸ್ ಅಗೇನ್ ಇಟ್ ವಾಸ್ ಕೋವಿಡ್ ಟೈಮಲ್ಲಿ ನಾನು ಶುರು ಮಾಡಿದ್ದು. ಒಂಥರ ಕೋವಿಡ್ ಟೈಮ್ ನಿಮಗೆ ಸುವರ್ಣ ಯುಗ ಇದಾಗಿದೆ, ಎಲ್ಲ ಅಲ್ಲಿಂದ ಶುರು ಮಾಡಿದ್ದೀರಾ? ಖಂಡಿತ. ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದ ಮನೇಲಿರೋದು ಬರಲ್ಲ. ಓಕೆ, ಯಾವಾಗಲೂ ಆಚೆ ಹೋಗ್ಬೇಕು ನನಗೆ, ಏನೋ ಒಂದು ಮಾಡಬೇಕು ಅಂತ. ಆ್ಯಂಡ್ ಇದು ಈ ಅಂದರೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಆಗ್ತಾ ಈ ರೆಸ್ಟ್ರಿಕ್ಷನ್ಸ್ ತುಂಬ ಸ್ಟ್ರಿಕ್ಟ್ ಆಗೋಕ್ಕೆ ಶುರುವಾಯಿತು. ಆಚೆ ಹೋಗಂಗಿಲ್ಲ, ಏನಿಲ್ಲ, ಹಂಗೆ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಒಂದು ರನ್ನಿಗೆ ಹೋಗಿ ಬರ್ತಿದ್ದೆ, ಅಥವಾ ಸ್ವಲ್ಪ ಒಂದು 3-4 ಕಿಲೋಮೀಟರ್ ಓಡ್ಕೊಂಡೆಲ್ಲ ಬರ್ತಿದ್ದೆ. ಅದಾದಮೇಲೆ ಏನು ಮಾಡೋದು, ದಿನ ಎಲ್ಲ ಏನು ಮಾಡೋದು, ನೆಟ್ಫ್ಲಿಕ್ಸ್ ಆಯಿತು, ಎಲ್ಲ ಆಯಿತು. ಅಂದರೆ ಏನೇನು ಟೈಮ್ ಪಾಸ್ ಮಾಡೋಕ್ಕೆ ಏನೇನು ವಿಧಗಳಿರುತ್ತೆ ಎಲ್ಲನೂ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನು. ಆವಾಗ ಎಲ್ಲೋ ಹಿಂಗೆ ಯುನೋ ಇದೊಂದು ಫೇಸ್ ಆಫ್ ಟೈಮ್ ಇತ್ತು, ಎಲ್ಲರೂ ಯೂಟ್ಯೂಬ್ ನೋಡಿಕೊಂಡು ಮನೇಲೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು. ದಟ್ ಇಸ್ ಹೌ ಐ ಸ್ಟಾರ್ಟೆಡ್ ಬೇಕಿಂಗ್ ಆಲ್ಸೋ. ಮನೇಲೇ ನೋಡಿಕೊಂಡು ಕಲ್ತ್ಕೊಂಡು ಮಾಡಿದ್ದು. ಆ್ಯಂಡ್ ನಾನು ಮಾಡ್ತಾ ಇರುವಾಗ ನನಗೊಂದು ಫ್ರೆಂಡ್ ನನ್ನ ಇನ್ಸ್ಟಾ ಸ್ಟೋರಿಗೆ ರಿಪ್ಲೈ ಮಾಡಿ ಹೇಳಿದ್ದು ನನಗೆ, ಈ ಥರ ನನಗೊಬ್ರು ಗೊತ್ತು, ಅವರು ಹೋಮ್ ಬೇಕ್ರಿ ನಡೆಸ್ತಾರೆ, ಹೋಗು ಕಲ್ತ್ಕೊಬಾ, ಸುಮ್ಮನೆ ಕ್ಯಾಶುವಲ್ ಆಗಿ ಕಲ್ತ್ಕೊಬಾ. ಆ್ಯಂಡ್ ನಾನು ಟೆಕ್ಸ್ಟ್ ಮಾಡಿದಾಗ ಏನಂತಾರೆ, ಕೋಇನ್ಸಿಡೆನ್ಸ್ ಏನಂತಂದರೆ ಅವರೂ ಲಾಯರು. ನಾನು ಕಲ್ತ್ಕೊಂಡಿದ್ದ ಬೇಕ್ರಿ ಅಂದರೆ ಯಾರಿಗೂ ಲಾಯರ್ಗೂ ತುಂಬ ಸಂಬಂಧ ಇದೆ, ಹೆಂಗೋ ಒಂದು ಸೊ ಶಿ ವಾಸ್ ಆಲ್ಸೋ ಅನ್ ಅಡ್ವೊಕೇಟ್ ಹೂ ಹ್ಯಾಡ್ ಡ್ರಾಪ್ಡ್ ಹರ್ ಪ್ರಾಕ್ಟಿಸ್. ಅವರು ಪ್ರಾಕ್ಟೀಸ್ನ ನಿಲ್ಲಿಸಿ ಶಿ ಹ್ಯಾಡ್ ಸ್ಟಾರ್ಟೆಡ್ ಹರ್ ಹೋಮ್ ಬೇಕ್ರಿ ಮಾಡ್ತಾಯಿದ್ರು. ಆ್ಯಂಡ್ ನಾನು ಅವರಿಂದ ಐ ಥಿಂಕ್ 2 ದಿನ ಕ್ಲಾಸ್ ತೊಗೊಂಡಿದ್ದು ಅಷ್ಟೇ. ಅಂದರೆ ಇಟ್ ವಾಸ್ ಲೈಕ್ ಸುಮ್ಮನೆ ಬೇಸಿಕ್ ಕೋರ್ಸ್, ಬೇಕಿಂಗ್ ಬಗ್ಗೆ ಬೇಸಿಕ್ಸ್ ಹೇಳ್ಕೊಡೋ ಥರ ಕ್ಲಾಸು. ಇಟ್ ವಾಸ್ ಮೋರ್ ಕ್ಲಾಸ್ ಅನ್ನೋದಕ್ಕಿಂತ ಇಟ್ ವಾಸ್ ಲೈಕ್ ಅ 1-on-1 ಸೆಷನ್. ವಿ ವರ್ ಮೋರ್ ಲೈಕ್ ಫ್ರೆಂಡ್ಸ್. Like she was very nice, she was very friendly, and she was like we used to talk a lot ಹಂಗೆ ಅಂತ. ಆ್ಯಂಡ್ ನಾನು ಅಲ್ಲಿಂದ ಕಲ್ತ್ಕೊಂಡ್ಬಂದಿದ್ದೆ. ಅಲ್ಲಿಂದ ಐ ಸ್ಟಾರ್ಟೆಡ್ ಯೂಟ್ಯೂಬಲ್ಲಿ ನೋಡೋದಾಗಿರ್ಬೋದು, ಸೆಲ್ಫ್ ಟೀಚಿಂಗ್ ಆಗಿರ್ಬೋದು, ಈ ಸಣ್ಣ ಪುಟ್ಟ ವರ್ಕ್ಶಾಪ್ಸ್ಗಳೆಲ್ಲ ನಡೆಸ್ತಾ ಇರ್ತಾರೆ ಆನ್ಲೈನಲ್ಲಿ. ಅಲ್ಲಿಂದ ಶುರು ಮಾಡಿಕೊಂಡು ನಾನು ನನ್ನದೇ ರೆಸಿಪಿಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದೆ. ಯೂಶ್ವಲಿ ಒಂದು ಕ್ಲಾಸಿಂದ ರೆಸಿಪಿ ತೊಗೊಂಡಾಗ ಪರ್ಫೆಕ್ಟಾಗಿ ಕೊಡೋಲ್ಲ ಅವರು, ಲೈಕ್ ಚೂರು ವೇರಿಯೇಷನ್ ಮಾಡಿಕೊಟ್ಟಿರ್ತಾರೆ. ಆ್ಯಂಡ್ ಅದು ನಿಮಗೆ ಬರ್ತಾ ಕಲ್ತ್ಕೋತಾ ನಿಮ್ಗೆ ಅದೊಂದು ಸ್ಕಿಲ್ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಓಕೆ, ಇದರಲ್ಲಿ ಇದು ಕಮ್ಮಿ ಮಾಡಬೇಕು, ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು. ನೀವು ಒಂದು ಸತಿ ತಿಂತೀರಾ, ಓಕೆ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಅನ್ನಿಸ್ತಾ ಇದೆ, ಸಕ್ಕರೆ ಬ್ಯಾಲೆನ್ಸ್ ಆಗಿಲ್ಲ, ಚೂರು ಫ್ಲಫಿ ಆಗಿರಬೇಕಿತ್ತೇನೋ, ಸ್ವಲ್ಪ ಜಾಸ್ತಿ ಏರ್ ಬಬಲ್ಸ್ ಬಂದುಬಿಡಿದೆ, ಆ ಥರ ನಿಮಗೆ ಪ್ರತಿ ಟೇಸ್ಟಲ್ಲೂ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಅದರಿಂದ ನಾನು ಸ್ಲೋಲಿ ಆ ರೆಸಿಪಿಗಳಲ್ಲಿ ವೇರಿಯೇಷನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಆ ವೇರಿಯೇಷನ್ಸ್ ಮಾಡ್ತಾ ನಾನು ಬ್ರ್ಯಾಂಡ್ ಅಂತ ಏನಿಲ್ಲ, ಓಕೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತು. ಈ ಮೂರೂ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ? ಟೈಮ್ನ ಯಾವ ಥರ? ಈ ಕಡೆ ನೀವು ಲಾಸ್ಟ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದೀರಾ, ಈ ಕಡೆ ಬೇಕರಿ ಮಾಡ್ತೀರಾ, ಈ ಕಡೆ ಪ್ರಾಕ್ಟೀಸ್, ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಇರುತ್ತೆ? ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಒಂದು ಎಲ್ಲರೂ ನನ್ನ ತುಂಬ ಕೇಳ್ತಾರೆ ಇದೊಂದು ಪ್ರಶ್ನೆ. ಲೈಕ್ ಅಂದರೆ ಹೆಂಗೆ ಮಾಡ್ತಾರೆ ಒಂದು ನೀವು ಎಷ್ಟೇ ಹೇಳಿದ್ರು ದಟ್ ಜೀವನದಲ್ಲಿ ಎಲ್ಲ ಮಾಡ್ಬೋದು ಅಂತ, ನೀವೆಲ್ಲ ಮಾಡುವಾಗ ಒಂದನ್ನು ಕಾಂಪ್ರಮೈಸ್ ಮಾಡಲೇಬೇಕು. ಅದನ್ನು ನಾನು ಯೂಶ್ವಲಿ ಕಾಂಪ್ರಮೈಸ್ ಮಾಡಿದ್ದೀನಿ. ಅಂದರೆ ಯೂಶ್ವಲಿ ಆರ್ಡರ್ಸ್ ಇದ್ದರೆ ನೀವು ಸ್ವಲ್ಪ ನಿಮ್ಮ ಸೋಷಲ್ ಲೈಫ್ನ ಕಟ್ ಮಾಡಬೇಕು ಇದೆ. ಲೈಕ್ ನನಗೆ ತಿಂಡಿ ತುಂಬ ಲೈಕ್ ತುಂಬ ನಾಲ್ಗೆ ರುಚಿ ಇರೋ ಅಂಥ ಪರ್ಸನ್. ಸೊ ಯೂಶ್ವಲಿ ಪ್ರಾಕ್ಟೀಸ್ ಮಾಡಬೇಕಾದಾಗ, ಅಂದರೆ ಟ್ರೈನಿಂಗ್ ನಡೀತಿದ್ದಾಗ ಆ ಆಸೆಗಳನ್ನೆಲ್ಲ ಬಿಡಬೇಕು. ಸೊ ಆ ಥರ, ಸೊ ಏನೋ ಒಂದು ಬಿಟ್ಟು ಏನೋ ಒಂದು ಪಡ್ಕೋಬೇಕು. ಸೊ ಯೂಶ್ವಲಿ ನಾನು ಏನೇನು ಬಿಡ್ತೀನಿ ಅಂತ ಅಂದರೆ ನಿದ್ದೆ ಒಂದು. ಐ ಸ್ಯಾಕ್ರಿಫೈಸ್ ಅ ಲಾಟ್ ಆನ್ ಸ್ಲೀಪ್, ವಿಚ್ ಇಸ್ ನಾಟ್ ರಿಯಲಿ ಅ ಹೆಲ್ತಿ ಸಜೆಷನ್ ದಟ್ ಐ ವುಡ್ ಸೇ, ಬಟ್ ದಟ್ ಇಸ್ ದ ಸ್ಯಾಡ್ ಟ್ರೂತ್. ನನ್ನ ಲೈಫ್ ಬಗ್ಗೆ ತುಂಬ ಕಮ್ಮಿ ಮಲಗೋದು ನಾನು. ಒಂದು 5 ಅವರ್
4 ಅವರ್ 5 ಅವರ್ ಲೈಕ್ ತುಂಬ ಹಾರ್ಡ್ ಕೋರ್ ಟ್ರೈನಿಂಗ್ ನಡೀತಿದ್ರೆ ಅಥವಾ ತುಂಬಾ ಬ್ಯುಸಿ ಶೆಡ್ಯೂಲ್ ನಡೀತಿದ್ರೆ 4 ಇಂದ 5 ಅವರ್, ಇಲ್ಲ ಅಂದರೆ ಒಂದು 6 ಅವರ್ ಅಷ್ಟೇ ನಿದ್ದೆ ನನಗೆ ಸೀಮಿತ. ಅದೊಂದು. ಅದಾದಮೇಲೆ ಸೋಷಲ್ ಲೈಫ್ ಕಟ್ ಮಾಡ್ತೀನಿ. ಅಂದರೆ ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನಾನು ಸೋಷಲ್ ಲೈಫ್ ಕಟ್ ಮಾಡ್ತೀನಿ. ಅಂದರೆ ಆಚೆ ಹೋಗೋದಾಗಿರ್ಬೋದು, ತುಂಬ ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಕಟ್ ಮಾಡ್ತೀನಿ. ಆ್ಯಂಡ್ ಹಾಂ, ಮೇಜರ್ಲಿ ಇದೆ. ಇನ್ನೊಂದು ಪ್ರೊಕ್ರಾಸ್ಟಿನೇಷನ್ ತುಂಬ ಮಾಡಲ್ಲ ನಾನು. ಅಂದರೆ ಸೋಫಾ ಮೇಲೆ ಕೂತ್ಕೊಂಡು ಈ ಕೆಲಸ ಮಾಡಬೇಕು ಅಂತ ನಾನು ಮಾಡಲ್ಲ. ಎದ್ದು ಮಾಡ್ತೀನಿ. ಲೈಕ್ ಅದು ಐ ಡೋಂಟ್ ಹ್ಯಾವ್ ದಟ್ ಹಾಫ್ ಆನ್ ಅವರ್ ಪೀರಿಯಡ್ ವೇರ್ ಐ ಹ್ಯಾವ್ ಟು ಥಿಂಕ್ ದಟ್ ಮಾಡಬೇಕು. ಆ ಅಭ್ಯಾಸ ಒಂದಿಲ್ಲ ನನಗೆ. ಆಮೇಲೆ ಇನ್ನೊಂದು ಅಭ್ಯಾಸ ಯೂಶಲಿ ಅಬ್ಸರ್ವ್ ಮಾಡಿದ್ದೀನಿ, 9:15 ಶುರು ಮಾಡಬೇಕು ಅಂದರೆ 9:20 ಅಂದರೆ ಶುರು ಮಾಡಲ್ಲ, 9:15 ತನಕ ಕಾಯೋದು, 9:15 ಶುರು. ನಂಗೆ ಆ ಅಭ್ಯಾಸ ಶುರು ಮಾಡಬೇಕು, ಎದ್ದು ಕೆಲಸ ಮಾಡ್ತೀನಿ. ಹಾಂ, ಟೈಮೆಲ್ಲ ನೋಡಲ್ಲ. ಓಕೆ 9 ಗಂಟೆಗೆ ಶುರು ಮಾಡೋಣ, 10 ಗಂಟೆಗೆ ಶುರು ಮಾಡೋಣ. ಇಷ್ಟೆಲ್ಲಾನು ಮಾಡ್ಬೇಕಾದ್ರೆ ಒನ್ ಫೈನ್ ಡೇ ಎಷ್ಟೇ ಆದ್ರೂ ನಾವು ಮನುಷ್ಯರು ಮಿಷನ್ ಎಲ್ಲ. ಸೊ ಅನ್ಸಿದ್ಯಾ ಸಾಕು ಇದೆಲ್ಲ ಸುಮ್ಮನೆ ಯಾವುದೋ ಒಂದು ಮಾಡ್ಕೊಂಡು ಹೋಗೋಣ ಅಂತ? ಹಾಂ, ಆಗಿದೆ. ಲೈಕ್ ಅಂದರೆ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ಸುಳ್ಕತೆ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಆಗಿದೆ. ಒಂದೊಂದ್ಸತಿ ಅನಿಸಿದೆ ಇಷ್ಟೊಂದೆಲ್ಲ ಬೇಕಾ, ಯಾರಿಗೆ ಇಷ್ಟೊಂದೆಲ್ಲ ಇಷ್ಟು ಹಿಂಸೆ ಕೊಟ್ಕೊಂಡು ಯಾರಿಗೆ ಮಾಡಬೇಕು, ಅಂದರೆ ಇದು ಬೇಕು ಅದು ಬೇಕು. ಒಂದೊಂದ್ಸತಿ ನಾನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ತುಂಬ ಅತಿ ಆಸೆ ಆಯ್ತಲ್ವ ನಿಂದು, ಎಲ್ಲ ಬೇಕು ಅನ್ನೋದು, ಎಲ್ಲ ನನಗೆ ಬರಬೇಕು ಅನ್ನೋದು, ಅಥವಾ ಮಾಡೋದ್ರಲ್ಲೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಒಂದೊಂದ್ಸತಿ. ಅಂದರೆ ನಿಮ್ಗೆ ಸ್ವಲ್ಪ ಜಾಸ್ತಿನೇ ಅತಿ ಆಸೆ. ಅಂದರೆ ನೋಡಿದ್ದೆಲ್ಲ ಮಾಡಬೇಕು ಅನ್ನೋದು. ನಮ್ಮಮ್ಮ ಯಾವಾಗಲೂ ಬೈತಾರೆ, ನೋಡಿದ್ದೆಲ್ಲ ಮಾಡಬೇಕು ಅಂತ. ಇದು ನೋಡಿದ್ರೆ ಅದು ಮಾಡಬೇಕು, ಅದೇನೋ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದು ಮಾಡಬೇಕು. ಹಾಂ, ಸೊ ಒಂದೊಂದ್ಸತಿ ಅನಿಸುತ್ತೆ. ಒಂದೊಂದ್ಸತಿ ಅನ್ನಿಸ್ದಾಗ ಬ್ರೇಕ್ ಕೊಡ್ತೀನಿ. ಅಂದರೆ ಒಂದೊಂದ್ಸತಿ ನಿಲ್ಲಿಸಿದ್ದೀನಿ, ಲೈಕ್ ಇಲ್ಲ ಅಂತ ಹೇಳಲ್ಲ. ಒಂದೊಂದ್ಸತಿ ಬೇಕಿಂಗ್ಗೆ ಒಂದು 2 ವೀಕ್ಸ್ ಬ್ರೇಕ್ ಅಂತ ಕೊಡ್ತೀನಿ, ಮಾಡಲ್ಲ ಏನೂ. ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಯೂಶ್ವಲಿ ತುಂಬ ಏನಾದ್ರು ಒಂದೇ ಥರ ಲೈಫ್ ಸ್ಟೈಲ್ ನಡೀತಿದೆ ಅಂತ ಅನಿಸಿದ್ರೆ ಬ್ರೇಕ್ ಕೊಟ್ಟು ಒಂಚೂರು ಚೇಂಜ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇಫ್ ಐ ಫೀಲ್ ಲೈಕ್ ಬರೀ ಆರ್ಡರ್ ಮಾತ್ರ ತೊಗೋತಾ ಇದ್ದೀನಿ, ಏನೂ ಕಲಿತಿಲ್ಲ ಈ ಫೀಲ್ಡಲ್ಲಿ ಅಂದರೆ, ಏನೋ ಒಂದು ಕ್ಲಾಸ್ ತೊಗೊಳ್ಳೋದು, ಏನೋ ವರ್ಕ್ಶಾಪ್ಗಳಿಗೆ ಹೋಗೋದು, ಆ ಕ್ಲಾಸ್ ವರ್ಕ್ಶಾಪಲ್ಲಿ ಏನೋ ಹೊಸದು ಕಲಿಯೋಕ್ಕೆ ಶುರು ಮಾಡೋದು. ಅಂದರೆ ಲೈಕ್ ಏನೋ ಮಾಡಲ್ಲ ನಾನು ಆ ಥರ, ಆ ಸ್ಟೈಲ್ ಆಫ್ ಬೇಕಿಂಗ್ ನನಗಿಲ್ಲ ಅಂದರೆ ಆ ಥರ ಸ್ಟೈಲ್ ಆಫ್ ಬೇಕಿಂಗ್ ಕಲಿಯೋಕ್ಕೆ ಟ್ರೈ ಮಾಡೋದು. ಸೊ ದ್ಯಾಟ್ ಮೈ ಬಾಡಿ ಆ್ಯಂಡ್ ಮೈ ಎನರ್ಜಿ ಫೀಲ್ಸ್ ಲೈಕ್ ಇಲ್ಲ ಬರೀ ಬೇಕ್ ಮಾತ್ರ ಮಾಡ್ತಿಲ್ಲ, ನೀನೇನೋ ಕಲ್ತ್ಕೋತಾ ಇದೆಯಾ ಇದರಿಂದ. ಹಾಂ, ಲೈಕ್ ಯೂಶಲಿ ವೆನ್ ಯು ಲರ್ನ್ ಸಮಥಿಂಗ್, ನಿಮ್ಮ ಬಾಡಿಲಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ಸ್ ಇಸ್ ಲೈಕ್ ಅನ್ ಹೆಲ್ತಿ ಹಾರ್ಮೋನ್ ವಿಚ್ ಮೇಕ್ಸ್ ಯು ಫೀಲ್ ಲೈಕ್ ಇನ್ನೂ ಮಾಡಬೇಕು. ಹಾಂ, ಆ ಥರ ಯೂಶಲಿ. ಅದಾದಮೇಲೆ ಇಲ್ಲ ಅಂದರೆ ಬೈಕ್ ತೊಗೊಂಡು ಟ್ರಿಪ್ಪಿಗೆ ಹೋಗೋದಾಗಿರ್ಬೋದು, ಸೋಲೋ ಟ್ರಿಪ್ಸ್, ಆರ್ ಲೈಕ್ ಶೆಡ್ಯೂಲಲ್ಲಿ ಸ್ವಲ್ಪ ಚೇಂಜ್. ಅಂದರೆ ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್. ನೀವು ವರ್ಕೌಟ್ ಮಾಡ್ತಿದ್ದಾಗ ತುಂಬ ರೂಟೀನ್ ಅನ್ಸೋದು. ಅಂಥ ಟೈಮಲ್ಲಿ ನಿಮಗೆ ತುಂಬ ರೂಟೀನ್ ಅನಿಸ್ತಿದೆ ಅಂದಾಗ ಒಂಚೂರು ಚೇಂಜ್ ಮಾಡಿ. ಅಂದರೆ ಕಾರ್ಡಿಯೋ ಹೆಂಗೆ ಮಾಡ್ತೀರಾ ಅನ್ನೋದನ್ನ ಚೇಂಜ್ ಮಾಡಿ. ಲೈಕ್ ಅಂದರೆ ನೀವು ಅಕಸ್ಮಾತ್ ಜಿಮ್ಗೆ ಹೋಗಿ ಕಾರ್ಡಿಯೋ ಮಾಡ್ತೀರಾ ಅಂದರೆ ಇವತ್ತು ಬೇಡ, ಸ್ವಿಮ್ಮಿಂಗ್ ಹೋಗಿ ಕಾರ್ಡಿಯೋ ಮಾಡಿ, ರನ್ನಿಂಗ್ ಹೋಗಿ ಆಲ್ಟರ್ನೇಟ್ ಸ್ವಿಮ್ಮಿಂಗ್ ಹೋಗಿ ಕಾರ್ಡಿಯೋ ಮಾಡಿ, ಇಲ್ಲ ನೀವು ರನ್ನಿಂಗ್ ಹೋಗಿ ಕಾರ್ಡಿಯೋ ಮಾಡಿ, ಇಲ್ಲ ಸೈಕ್ಲಿಂಗ್ ಹೋಗಿ, ಇಲ್ಲ ಹೈಕಿಂಗ್ ಹೋಗಿ, ಏನೋ ಒಂದು ಚೇಂಜ್ ಮಾಡಿ. ಸೊ ದ್ಯಾಟ್ ಯು ಡೋಂಟ್ ಫೀಲ್ ಲೈಕ್ ಒಂದೇ ಪ್ಯಾಟರ್ನಲ್ಲಿ ಮಾಡ್ತಾ ಇದ್ದೀನಿ ನಾನು. ನನ್ನ ವಿಡಿಯೋ ಕೊನೆಗೆ ಬಂದಾಗ ನಾನು 3 ಕ್ವಶನ್ಸ್ ಕೇಳ್ತೀನಿ ಎಲ್ಲರಿಗೂ. ಅದರಲ್ಲಿ ಫಸ್ಟ್ ಒನ್, ಇಷ್ಟೆಲ್ಲ ಬೈಕ್ ರೈಡ್ ಮಾಡ್ತೀರಾ, ಬೇಕರಿ ನಡೆಸ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಈ ಕಡೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ನ ಕಲಿತಾ ಇದ್ದೀರಾ, ಅದರಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡ್ತಿದ್ದೀರಾ, ಇದೆಲ್ಲ ಮಾಡೋಕ್ಕೆ ಒಂದು ಸ್ಫೂರ್ತಿ ಅಂತ ಇರುತ್ತೆ. ಯಾರು ನಿಮಗೆ ಯಾರ ಸ್ಫೂರ್ತಿ, ಇನ್ಸ್ಪಿರೇಷನ್, ಇವ್ರನ್ನ ನೋಡಿ ನಾನು ಹಂಗೆ ಮಾಡಬೇಕು ಅಂತ ಅನ್ಕೊತೀನಿ? ಸ್ಫೂರ್ತಿ ಅಂತ ಯಾರೂ ಇಲ್ಲ. ಯೂಶಲಿ ಲೈಕ್ ನನಗೆ ಯೂಶಲಿ ಸ್ಫೂರ್ತಿ ಏನು ಅಂದರೆ, ಫನಿಲಿ ಏನು ಅಂದರೆ, ನಂಗೆ ಯಾರು ಇದು ನಿಂಕಲ್ ಆಗಲ್ಲ ಅಂದರೆ ನಂಗೆ ಅದೇ ಸ್ಫೂರ್ತಿ. ಸೊ ನನಗೆ ತುಂಬ ಅಂದಿದ್ದಾರೆ ಜನ ಮುಂಚೆನೂ. ಆ್ಯಂಡ್ ನನಗೆ ಅಂತ ಅಲ್ಲ, ನಾನು ಜನರಲಾಗಿ ಯಾರು ಮಾತಾಡ್ತಿದ್ದಾರೆ ನೋಡಿದಾಗ ಅದಾಗಲ್ಲ ಅಂತ ಅಂದಾಗ ಯಾಕಾಗಲ್ಲ, ಓಕೆ ಈಗ ಆಗಲ್ಲ ಅಂದ್ರಲ್ವಾ, ಅದನ್ನು ಮಾಡಬೇಕು. ಆ್ಯಂಡ್ ನನಗೆ ಅದನ್ನು ಮಾಡ್ಬೋದು ಅಂತ ಗೊತ್ತಾದಾಗ ಅದೊಂದು ಫೀಲಿಂಗ್ ಇರುತ್ತೆ ಗೊತ್ತಾ, ಓಕೆ ಮಾಡ್ತೀನಿ ಅಂತೆಲ್ಲ ಆಗುತ್ತೆ. ದಟ್ ಕಾನ್ಫಿಡೆನ್ಸ್, ದಟ್ ಅಚೀವ್ಮೆಂಟ್ಗೆ ನಂಗೆ ಅದು ತುಂಬ ಖುಷಿ. ಸೊ ದಟ್ಸ್ ದ ಸ್ಫೂರ್ತಿ ಐ ಹ್ಯಾವ್. ವಾಟ್ ಯು ವಾಂಟ್ ಟು ಟೆಲ್ ಅಬೌಟ್ ಹೇಟರ್ಸ್? ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಐ ಯೂಶಲಿ ನೆವರ್ ಎವರ್ ಕಾನ್ಸಂಟ್ರೇಟೆಡ್. ನಾನು ಇಷ್ಟು ಮಾಡೋ ಮಧ್ಯದಲ್ಲಿ ಅವ್ರಿಗೂ ಸ್ವಲ್ಪ ಟೈಮ್ ತೆಗಿಬೇಕು ಅಂತಂದರೆ ಆಗಲ್ಲ. ಲೈಕ್
ಹೇಟರ್ಸ್ ಅಂತ ನಂಗೆ ನಿಜ ಹೇಳ್ಬೇಕು ಅಂತಂದ್ರೆ ಆ ಥರ ಪಾಪ ಯಾರು ಇಲ್ಲ ನನಗೆ ಜೀವನದಲ್ಲಿ. ಆ ಥರ ಸುಮ್ಮನೆ ಹೇಳ್ಬಾರ್ದು. ಲೈಕ್ ಅಂದರೆ ನನ್ನ ಮೇಲೆ ಹೇಟ್ ಹಾಕಿದ್ದಾರೆ, ನನ್ನ ಮೇಲೆ ತುಂಬ ಕೆಟ್ಟ ಮಾತಾಡಿದ್ದಾರೆ ಅಂತ ಏನಿಲ್ಲ ಇದೆ. ಅಂದರೆ ಲೈಫಲ್ಲಿ ಲೈಫ್ ಗಿವ್ಸ್ ಯು ಗುಡ್ ಥಿಂಗ್ಸ್, ಲೈಫ್ ಗಿವ್ಸ್ ಯು ಬ್ಯಾಡ್ ಥಿಂಗ್ಸ್. ಲೈಫ್ ಹ್ಯಾಸ್ ಗಿವನ್ ಮಿ ಬ್ಯಾಡ್ ಥಿಂಗ್ಸ್, ಲೈಫ್ ಹ್ಯಾಸ್ ಆಲ್ಸೋ ಗಿವನ್ ಮಿ ಅ ಲಾಟ್ ಆಫ್ ಗುಡ್ ಥಿಂಗ್ಸ್. ಸೊ ನಾನು ಯಾವತ್ತು ನಾನು ಹೇಳೋದು ಏನಂದ್ರೆ ತುಂಬ ಸ್ಟ್ರೆಸ್ ಮಾಡೋಕೆ ಹೋಗ್ಬಿಡಿ. ಅಂದರೆ ಹಿಂಗಾಯ್ತು ಅಂತ ತುಂಬಾ ಯೋಚನೆ ಮಾಡೋಕ್ಕೆ ಹೋದರೆ ಅದಾಗಿದ್ದು ಹೌದು, ನೀವು ಆಗಿದ್ದನ್ನು ಬಿಟ್ಟು ಬೇರೆ ಟೈಮೂ ಆಗಿದೆ ಅಂತ ಬಗ್ಗೆನೇ ಯೋಚನೆ ಮಾಡ್ಕೊತಿದ್ದೀರ. ಹಾಂ, ಸೊ ಏಟರ್ಸ್ ಆಗಿರ್ಬೋದು, ಇದಾಗಿರ್ಬೋದು. ನಂಗೆ ಆ ಥರ ಏಟರ್ಸ್ ನಿಜ ಹೇಳ್ಬೇಕು ಯಾರು ಇಲ್ಲ, ಸುಳ್ಳು ಹೇಳ್ಬಾರ್ದು. ನಾನು ಹೇಳೋದು, ಯಾರು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಅದು ಅವ್ರು ಏನು ಅಂತ ತೋರಿಸ್ಕೊಳುತ್ತೆ, ನಿಮ್ಮ ಬಗ್ಗೆ ಏನು ತೋರಿಸ್ಕೊಳಲ್ಲ. ಆ್ಯಂಡ್ ಯಾರು ಆ ಥರ ಮಾತಾಡ್ತಿದ್ರೆ ಅದು ಅವರು ವ್ಯಕ್ತಿತ್ವ. ನೀವು ಹೋಗಿ ನಾನು ಹಂಗಲ್ಲ, ನಾನು ಹಿಂಗೆ ಅನ್ನೋ ಪ್ರೂವ್ ಮಾಡೋ ನೆಸೆಸರಿ. ನನ್ನ ಲಾಸ್ಟ್ 2 ಕ್ವಶನ್ಸಲ್ಲಿ ಇನ್ನೊಂದು, ನೀವು ಯಾರಾದ್ರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದಾದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಯಾರು ಸಾರಿ ಕೇಳೋಕೆ ಇಷ್ಟಪಡ್ತೀವಿ, ಯಾರಿಗೆ ಸಾರಿ ಕೇಳ್ತೀವಿ? ಥ್ಯಾಂಕ್ಸ್ ನನ್ನ ಜೀವನದಲ್ಲಿ ಇರೋದು ಎಲ್ಲರಿಗೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಎವ್ರಿಬಡಿ ಇನ್ ಮೈ ಲೈಫ್, ನನ್ನ ಕೋಚ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನನ್ನ ಟೀಮ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇ ಹ್ಯಾವ್ ಡೆಫಿನೆಟ್ಲಿ ಮೇಡ್ ಮಿ ಅ ಬೆಟರ್ ಪರ್ಸನ್. ಅಂದರೆ ಲೈಕ್ ದೇ ಹ್ಯಾವ್ ಡೆಫಿನೆಟ್ಲಿ ಗಿವನ್ ಮಿ ಸಮಥಿಂಗ್. ಅದಕ್ಕೆ ನಾನು ಇಲ್ಲಿರೋದು. ಅಂದರೆ ಅವ್ರ ಇನ್ಪುಟ್, ನಾನು ಸೆಲ್ಫ್ ಮೇಡು, ನನಗೆ ಯಾರಿಗೂ ಏನು ಸಪೋರ್ಟೇ ಇಲ್ಲ, ಯಾರು ನನ್ನ ಪಾಪ ನನಗೆ ಹೆಲ್ಪೇ ಮಾಡಿಲ್ಲ ಅಂತ ನಾನು ಹೇಳಲ್ಲ. ತುಂಬ ಮಾಡಿದ್ದಾರೆ. ನನ್ನ ಜೀವನದಲ್ಲಿ ಬಂದಿರೋ ಎಲ್ಲ ಜನನೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಕೆಟ್ಟದಾಗೋ ಒಳ್ಳೆಯದಾಗೋ ಮಾಡಿದ್ದಾರೆ. ಲೈಕ್ ದೇ ಡೆಫಿನೆಟ್ಲಿ ಪುಷ್ ಮೀ ಟು ಗೆಟ್ ಬೆಟರ್ ಇನ್ ಲೈಫ್. ದಟ್ ಈಸ್ ಒನ್ ಥಿಂಗ್ ಫಾರ್ ಶೋರ್. ಆ್ಯಂಡ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಲ್ ದ ಆಪರ್ಚುನಿಟೀಸ್ ಐ ಹ್ಯಾವ್ ಗಾಟ್ ಇನ್ ಲೈಫ್. ಅಂದರೆ ನಾನು ತುಂಬ ನನ್ನ ಜೀವನದಲ್ಲಿ ನೋಡಿರೋದು, ಲೈಫಲ್ಲಿ ನಾನು ಹೇಳಬೇಕು ಅಂತಂದರೆ ನನಗೆ ತುಂಬ ಸಿಕ್ಕಿದೆ. ಕಷ್ಟನೇ ಪಡ್ದೇನೆ ಒಂದೊಂದ್ಸತಿ ತುಂಬ ಸಿಕ್ಕಿದೆ. ನಾನು ಅದಕ್ಕೆ ದೇವರು ನಾನು ಕೊಟ್ಟಿರೋದಕ್ಕೆ, ನನ್ನಲ್ಲಿ ಏನೋ ಇದೆ ಅಂತ ನೋಡಿಕೊಟ್ನೋ, ಅಥವಾ ನನಗೆ ಬೇಕು ಅಂತ ನೋಡಿಕೊಟ್ರು, ಅಥವಾ ನಾನು ಕಷ್ಟಪಟ್ಟೆ ಅಂತ ನೋಡಿಕೊಟ್ರು, ನನಗೆ ಸಿಕ್ಕಿರೋದಕ್ಕೆ ನನಗೆ ತುಂಬ ಖುಷಿ. ಆ್ಯಂಡ್ ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳಲ್ಲ, ತುಂಬ ತಪ್ಪು ಮಾಡಿದ್ದೀನಿ. ನಮ್ಮಮ್ಮ ನನ್ನ ಎಷ್ಟೊಂದು ತಪ್ಪುಗಳನ್ನ ಹೊಟ್ಟೆಗೆ ಹಾಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಕೋಚ್ ಆಗಿರ್ಬೋದು, ತುಂಬ ಸರಿ ತಪ್ಪು ಮಾಡಿದ್ದೀನಿ. ನಾನು ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳಲ್ಲ. ನಾನು ಮಾಡಿರೋ ತಪ್ಪಿಗೆಲ್ಲ ನಾನು ಕ್ಷಮೆ ಕೇಳ್ತೀನಿ. ಆ್ಯಂಡ್ ನಾನು ಮಾಡಿರೋ ತಪ್ಪಿಂದ ನಾನು ಕಲಿಯೋಕ್ಕೆ ಇಷ್ಟಪಡ್ತೀನಿ. ಆ ತಪ್ಪನ್ನು ಮುಂದೆ ಮಾಡದೇ ಇರೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ತುಂಬ ಕಲ್ತಿದ್ದೀನಿ ನಾನು. ಈ ವಿಡಿಯೋ ನೋಡ್ತಾ ಇರುವಂಥ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ವಾಟ್ ಯು ವಾಂಟ್ ಟು ಟೆಲ್? that the door is very open, and like there is ample of opportunities available everywhere. And ಯಾವಾಗಲೂ ಆಪರ್ಚುನಿಟಿ ಸಿಕ್ಕಿದಾಗ ಯೋಚನೆ ಮಾಡಬೇಡಿ, ಲೈಕ್ ಕೆಟ್ಟದೋ ಒಳ್ಳೆಯದೋ, ಆಗುತ್ತೋ ಆಗಲ್ವೋ. ನಾನು ತುಂಬ ನೋಡಿರೋದು, ತುಂಬ ಜನನ ನೋಡಿರೋದು ಏನಂದರೆ, ಡೋರ್ ಹತ್ರ ನಿಂತ್ಕೊಂಡು ಕಾಯ್ತಾರೆ. ಅಂದರೆ ಹೋಗಲ್ಲ, ಹೋಗಿ ನೋಡಿ ಅಲ್ವಾ, ಚೆನ್ನಾಗಿಲ್ಲ ಅಂದರೆ ಬಿಡಿ, ಪರವಾಗಿಲ್ಲ. ಸಿ, ಇಟ್ಸ್ ನಾಟ್ ಲೈಕ್ ಅಂದರೆ ನನ್ನ ಲೈಫಲ್ಲಿ ಮಾಡಿ ನಾನು ನನಗೆ ಅದು ಇಷ್ಟ ಆಗದೆ ನಾನು ನಿಲ್ಲಿಸಿಲ್ಲ ಅಂತಲ್ಲ. ನಾನು ತುಂಬ ವಿಷಯ ಮಾಡಿದ್ದೀನಿ, ನಂಗೆ ಇಷ್ಟ ಆಗದೆ ನಾನು ನಿಲ್ಲಿಸಿದ್ದೀನಿ. ಕಳ್ಕೊಳ್ಳೋದು ಹೆಂಗಿದ್ರು ಏನಿಲ್ಲ. ನೀವು ಆಲ್ರೆಡಿ ಡೋರ್ ಹತ್ರ ನಿಂತಿದ್ದೀರಾ, ನೀವು ಹೆಂಗಿದ್ರು ನಿಂತಿದ್ದೀರಾ ಡೋರ್ ಹತ್ರ. ನೀವು ಒಂದ್ಸತಿ ಹೋಗಿ ನೋಡಿ. ಇಟ್ಸ್ ಲೈಕ್ ನೆವರ್ ಸ್ಟಾಪ್ ಟೇಕಿಂಗ್ ಚಾನ್ಸಸ್, ನೆವರ್ ಸ್ಟಾಪ್ ಟೇಕಿಂಗ್ ಆಪರ್ಚುನಿಟೀಸ್. ಇಫ್ ಇಟ್ ಇಸ್ ಇನ್ ಯೋರ್ ವೇ, ಅದು ನಿಮಗೋಸ್ಕರ ಅಂತಲೇ ಬಂದಿರೋದು. ತಗೊಂಬಿಡಿ. ವೀಕ್ಷಕರು ನೋಡಿದ್ರಲ್ಲ, ಇಲ್ಲಿ ತನಕ ನಾನು ಹೇಳಿದೆ ಅವಾಗಲೇ, ವಕೀಲರು ಮುಂದ್ಗಡೆ ಇರೋರು ಮಾತನ್ನ ನಿಲ್ಲಿಸ್ಬಿಡ್ತಾರೆ ಅಂತ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಕ್ಕೆ ಹೋಗಲಿಲ್ಲ. ಸೊ ಅವ್ರಿಗೆ ಕೇಳೋ ಪ್ರಶ್ನೆಗಳಿಗೆ ದೀರ್ಘವಾಗಿ ಉತ್ತರ ಕೊಟ್ಟರು. ಅವ್ರ ಲೈಫ್ ಪುಸ್ತಕನ ತೆಗೆದು ನಿಮ್ಮ ಮುಂದೆ ಇಟ್ಟರು. ಅದರಲ್ಲಿ ನಿಮ್ಗೆ ಯಾವುದು ಪಾಯಿಂಟ್ಸ್ ಬೇಕನ್ಸುತ್ತೆ ಅದನ್ನ ತಗೊಳ್ಳಿ, ಯಾವ್ದು ಬೇಡ ಜಸ್ಟ್ ಅವ್ರ ಥರ ಬೇಕಾ ತಗೊಳ್ಳಿ, ಬೇಡದಿರೋದನ್ನ ಡಿಲೀಟ್ ಮಾಡಿ ಬಿಸಾಕ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಸಿಗೋಣ. ಹೊಸ ವಿಡಿಯೋ ತಗೊಂಡು ಮತ್ತೆ ಮುಂದಿನ ವಾರ ಬರ್ತೀನಿ. ನಾನು ಹೇಳಿದೆ ಪ್ರತಿ ವಾರ ಒಂದು ನಾಲೆಜಬಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತೀನಿ ಅಂತ. ಈ ವಿಡಿಯೋದಿಂದ ನಿಮಗೆ, ಈ ವ್ಯಕ್ತಿಯಿಂದ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಯೂಸ್ ಅನಿಸಿದ್ರೆ ಅದನ್ನ ತಗೊಂಡು ಬೇಡದಿರೋದನ್ನ ಹಾಗೆ ಹೊಟ್ಟೆಗೆ ಹಾಕ್ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಾರ ಸಿಗೋಣ ಹೊಸ ವಿಡಿಯೋ ಒಂದಿಗೆ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ. ಧನ್ಯವಾದ.